ಈ ಭೂತ ಪ್ರೇತಗಳಿಗೆಲ್ಲ ಗಾಳಿ ಅಂತ ಹೇಳ್ತಾರೆ. ಆ ಆತ್ಮಗಳೆಲ್ಲ ಆ ಸ್ವಾಮಿಯ ಪಾದದಲ್ಲಿ ಸೇರಿಕೊಳ್ಳುತ್ತೆ. ಗೊತ್ತಿಲ್ಲ ಶಿವನೇ. ಭೂತ ಪ್ರೇತಗಳ ನಿವಾರಕ ಆಂಜನೇಯ ಸ್ವಾಮಿ. ಶಕ್ತಿಯುತವಾದ ರಕ್ಷಣೆ ಬೇಕು ನಮಗೆ. ಶಕ್ತಿಗೆ ಹೆಸರಾಗಿರ್ತಕ್ಕಂಥವನು ಆಂಜನೇಯ. ಆ ಆಂಜನೇಯ ಸ್ವಾಮಿಯ ಬೀಜ ಮಂತ್ರಗಳಿದೆ. ಆ ಬೀಜ ಮಂತ್ರವನ್ನು ಒಂದು ಪತ್ರದಲ್ಲಿ ಬರೆದು ನಾವು ಕಟ್ಕೊಂಡಿದ್ದೆ ಆಯಿತು ಅಂತ ಹೇಳಿದ್ರೆ ಆ ಬೀಜ ಮಂತ್ರದ ಪ್ರಭಾವ ನಮಗೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ. ನೀವು ಎಲ್ಲೇ ಇರಿ, ಆಂಜನೇಯನನ್ನು ನೆನೆಸ್ಕೊಳ್ಳಿ, ಈ ಎಲ್ಲ ಕಾರ್ಯಗಳು ಖಂಡಿತ ಆಂಜನೇಯ ಸ್ವಾಮಿ ಮಾಡಿಕೊಡ್ತಾನೆ. ಪಾರ್ವತಿ ಕೇಳ್ತಾಳೆ, ಎಂತೆಂಥ ಪಾಪಿಗಳಿಗೂ ನೀವು ಮೋಕ್ಷ ಕೊಟ್ಟಿದ್ದೀರಾ, ರಾವಣನಿಗೆ ಯಾಕೆ ಕೊಡಲಿಲ್ಲ ಅಂದರೆ ಆ ಶಿವ ಒಂದೇ ಒಂದು ಮಾತು ಹೇಳ್ತಾನೆ. ಸರ್, ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಏನು? ಗಾಳಿ ಅನ್ನೋದನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏನಕ್ಕೆ ಸೇರಿಸ್ಕೊಂಡಿದೆ? ಗಾಳಿ ಜೊತೆಯಲ್ಲಿ ಸೇರಿಕೊಂಡಿದೆ ಯಾಕೆ ಅನ್ನೋದನ್ನು ಒಂದು ವಿಚಾರವನ್ನು ಮಾಡೋಣ. ಮೊದಲನೆಯದಾಗಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಎಲ್ಲ ಕಡೆ ಪ್ರತೀತಿ. ಅದರ ಮೂಲ ಇದಕ್ಕೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಅಂದರೆ ಮಹಾಪುರಾಣದ ಗಾಳಿ ಆಂಜನೇಯ ಸ್ವಾಮಿ ಅಂತ ಏನಿದೆ ಅದು ಮೊದಲಿಂದ ಇರ್ತಕ್ಕಂಥದ್ದು. ಆ ಗಾಳಿ ಅಂತ ಅಂದರೆ ಏನು ಅಂತ ಹೇಳಿದ್ರೆ, ಈ ಭೂತ ಪ್ರೇತಗಳಿಗೆಲ್ಲ ಗಾಳಿ ಅಂತ ಹೇಳ್ತಾರೆ. ಅದು ಯಾಕೆ ಗಾಳಿ ಅಂತ ಹೇಳ್ತಾರೆ ಅಂದರೆ, ಅದಕ್ಕೆ ಸ್ವರ್ಗ ನರಕಗಳ ಪ್ರಾಪ್ತಿ ಆಗದಿರಾ ಈ ಭೂಲೋಕದಲ್ಲಿಯೂ ಅದಕ್ಕೆ ಸ್ಥಾನ ಇಲ್ಲದಿರಾ ಕೆಲವು ಈ ಅಂತರಿಕ್ಷದಲ್ಲಿ ಚಲಿಸ್ತಾ ಇರುತ್ತೆ. ಅದನ್ನು ಗಾಳಿಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಆತ್ಮಗಳು ಎಂಬುದಾಗಿ ಹೇಳ್ತಾರೆ. ಆ ಗಾಳಿ ಆಂಜನೇಯ ಸ್ವಾಮಿ ಅಂತ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಆ ರಾವಣನ ಹಿರಿಯ ಮಗ ಅಕ್ಷಾಸುರ ಅಂತ ಒಬ್ಬ ಇರ್ತಾನೆ. ಅವನು ಈ ಭೂತ ಪ್ರೇತಗಳಿಗೆಲ್ಲ ನಾಯಕನಾಗಿರ್ತಕ್ಕಂಥವನು. ಅಕ್ಷಾಸುರನನ್ನು ಅವನು ಸಂಹಾರ ಮಾಡಿ ತನ್ನ ಪಾದದ ತಳದಲ್ಲಿ ಹಾಕಿಕೊಂಡು ಅವನಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಈ ಒಂದು ವಿಚಾರದಲ್ಲಿ ಈ ಮೈ ಮೇಲೆ ಬರೋದು ಅಂತ ಏನೋ ಒಂದು ವಿಚಾರ ಇದೆ. ಆ ಮೈ ಮೇಲೆ ಬಂದಂತಹ ಆ ಒಂದು ಸಂದರ್ಭದಲ್ಲಿ ಆ ಪ್ರಾರ್ಥನೆಗಳು ಏನಾದರೂ ಭಗವಂತನಲ್ಲಿ ಸಮರ್ಪಣೆ ಮಾಡಿದರೆ ಅದನ್ನು ಈಡೇರಿದ ತಕ್ಷಣ ಆ ಆತ್ಮಗಳೆಲ್ಲ ಆ ಸ್ವಾಮಿಯ ಪಾದದಲ್ಲಿ ಸೇರಿಕೊಳ್ಳುತ್ತೆ. ಹಾಗಾಗಿ ಆ ಆತ್ಮಗಳಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಈ ಒಂದು ವಿಚಾರದಲ್ಲಿ ಈ ಒಂದು ಹೆಸರಿನಿಂದ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಎಂಬ ದೇವಸ್ಥಾನ ಎಂಬತಕ್ಕಂಥ ಒಂದು ಪ್ರತೀತಿಯನ್ನು ಮೊದಲಿಂದ ನಡೆದುಕೊಂಡು ಬಂದಿದೆ. ಆಮೇಲೆ ಗ್ರಾಮ್ಯ ಭಾಷೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಮಹಾಪ್ರಾಣದಿಂದ ಅಲ್ಪ ಪ್ರಾಣಕ್ಕೆ ಬಂತು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದರೆ ಏನು ಅಂದರೆ, ಇದು ಮೊದಲು ಎಲ್ಲ ಬಯಲಿನ ಪ್ರದೇಶ. ಇಲ್ಲಿ ನೋಡಿದ್ರೆ ಬೆಟ್ಟ ಗುಡ್ಡಗಳು, ಪಕ್ಕದಲ್ಲಿ ನದಿ ಒಂದು ಹರಿತಾ ಇರ್ತಕ್ಕಂಥದ್ದು. ಯಾವ ಒಂದು ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ನದಿ ಒಂದು ಹರಿಯುತ್ತೋ ಇಲ್ಲ ಆ ನೀರಿನ ಒಂದು ಸ್ಥಳ ಇರುತ್ತೋ ಆ ಒಂದು ಕ್ಷೇತ್ರ ದಿವ್ಯ ಕ್ಷೇತ್ರವಾಗಿ ಪರಿವರ್ತನೆ ಆಗುತ್ತೆ. ಈ ಒಂದು ಸ್ಥಳದಲ್ಲಿಯೂ ಸಹ ಈ ಒಂದು ಜಾಗದಲ್ಲಿ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಮೊದಲಿನಿಂದ ಇದಕ್ಕೆ ಯಾವುದೇ ಗರ್ಭಗುಡಿಯಾಗಲಿ ಒಂದು ಆವರಣವಾಗಲಿ ಇರಲಿಲ್ಲ. ಮೊದಲು ಬಯಲಲ್ಲಿ ಇದ್ದಂತಹ ಪ್ರದೇಶವಾದ್ದರಿಂದ ಇದನ್ನು ಗಾಳಿ ಆಂಜನೇಯ ಸ್ವಾಮಿ ಅಂತ ಕರೆದರು. ಮೊದಲಿನಿಂದ ಈ ಒಂದು ಪ್ರತೀತಿಯನ್ನು ಹಲವಾರು ಗ್ರಾಮಗಳಿಂದ ಈ ಒಂದು ಮನೆ ದೇವರು ಇರ್ತಕ್ಕಂಥವರು ವರ್ಷಕ್ಕೆ ಒಂದು ಬಾರಿ ಬಂದು ತಮ್ಮ ಮನೋರಥವನ್ನು ಪ್ರಾರ್ಥನೆ ಮಾಡಿ ಈಡೇರಿದ ತಕ್ಷಣ ಅವರಿಗೆ ಏನು ಷೋಡಶ ಕರ್ಮಗಳನ್ನು ಮಾಡ್ತಾರೆ ಅದನ್ನೆಲ್ಲ ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಬೆಳೀತಾ ಇತ್ತು. ಹಾಗಾಗಿ ಗಾಳಿ ಆಂಜನೇಯ ಸ್ವಾಮಿ ಅಂದರೆ ಭೂತ ಪ್ರೇತಗಳ ನಿವಾರಕ ಆಂಜನೇಯ ಸ್ವಾಮಿ, ಮತ್ತೊಂದು ಬಯಲಲ್ಲಿ ಇದ್ದಿದ್ದರಿಂದ ಶ್ರೀ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಪ್ರತಿಷ್ಠಾಪನೆ ಆಯಿತು. ದೇವಸ್ಥಾನದಲ್ಲಿ ಎಷ್ಟು ವರ್ಷಗಳ ಇತಿಹಾಸ ಇದೆ? ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಅದು ನಿರ್ಮಾಣ ಆಗಲಿಕ್ಕೆ ಕಾರಣ ಏನು? ಎಷ್ಟು ವರ್ಷದ ಇತಿಹಾಸ? ಸರಿಯಾದ ಪ್ರಶ್ನೆ. ಇದು ಏನು ಅಂತ ಹೇಳಿದರೆ, ಸುಮಾರು 700 ವರ್ಷಗಳ ಹಿಂದಿನ ಒಂದು ಪರಿಸ್ಥಿತಿ. ಈ ಒಂದು ಜಾಗ ಏನಿತ್ತೋ ಮೊದಲೆಲ್ಲ ಮಣ್ಣಿನಿಂದ ಮುಚ್ಚೋಗಿತ್ತು. ನಾವು ಸ್ವಾಮಿಯ ಒಂದು ಮಟ್ಟವನ್ನು ನೋಡಿದ್ರೆ ಆ ರಸ್ತೆಯ ಮಟ್ಟಕ್ಕಿಂತ ಕೆಳಗಡೆ ಇದೆ. ಇದೆಲ್ಲ ಪೂರ್ತಿ ಮುಚ್ಚಿ ಹೋಗಿತ್ತು. ಇಲ್ಲಿ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಅಂತಿದೆ, ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಅಲ್ಲಿ ಪೂಜೆ ನಿತ್ಯ ನಡೀತಾ ಇತ್ತು. ನಮ್ಮ ಹಿರಿಯರು ಈ ಕಡೆ ಬಂದಾಗ ಆ ದೇವರು ಸ್ವಲ್ಪ ಕಾಣಿಸೋಕ್ಕೆ ಶುರುವಾಯಿತು. ಯಾವಾಗ ಈ ನದಿ ನೀರು ಈಚೆ ಬಂದಾಗ ಆ ಮಣ್ಣು ಯಾವಾಗ ಸರಿಯುತ್ತೆ ಸ್ವಲ್ಪ ಆಕಾರ ಕಾಣೋದಕ್ಕೆ ಆರಂಭ ಆಯಿತು. ಅದರಲ್ಲಿ ಏನೋ ಇದೆಯಲ್ಲ ಅಂಥೇಳಿ ಇಲ್ಲಿ ಪಕ್ಕದ ಗ್ರಾಮಸ್ಥರನ್ನು ಕರೆದು ನಮ್ಮ ಹಿರಿಯರು ತೋರಿಸಿದ್ರು. ಆವಾಗ ಏನಾಯಿತು, ಆ ಹಿರಿಯರನ್ನು ಅವರೆಲ್ಲ ನೋಡಿದರು. ಆ ಸುತ್ತಮುತ್ತ ಇದ್ದಂಥ ಮಣ್ಣನ್ನು ಬಿಡಿಸಿದ್ರು. ಅದು ಬೃಹದಾಕಾರವಾಗಿ ಆಂಜನೇಯ ಸ್ವಾಮಿಯಲ್ಲಿ ಬಿಸಿ ಮಾಡಿಸಿದ್ರು. ಆಮೇಲೆ ಅದನ್ನು ಸಣ್ಣಗೆ ಒಂದು ಆಲಯವನ್ನು ಕಟ್ಟಿದ್ರು, ಗರ್ಭಗುಡಿ ಮಾತ್ರ ಕಟ್ಟಿದ್ರು. ಆವಾಗ ಏನಾಯಿತು,
ಅದು ಮಾಮೂಲಾಗಿ ನಡ್ಕೊಂಡು ಬರ್ತಾಯಿತ್ತು. ಆನಂತರ ಏನಾಯಿತು, ಕೆಲವು ವರ್ಷಗಳಾದಮೇಲೆ ನಮಗೆ ಒಂದು ವಿಚಾರ ಹಿರಿಯರು ಹೇಳ್ತಾಯಿದ್ರು. ಆಂಜನೇಯ ಸ್ವಾಮಿಗೆ ಬಾಲದಲ್ಲಿ ಗಂಟೆ ಇದ್ದರೆ ಮತ್ತು ಈ ಶಂಕುಚಕ್ರ ಆಂಜನೇಯ ಸ್ವಾಮಿಗೆ ಇದ್ದರೆ ಅಲ್ಲಿ ವ್ಯಾಸರಾಯರು ಪೂಜೆ ಮಾಡಿದ್ದಾರೆ. ವ್ಯಾಸರಾಯರು ಅಂತಕ್ಕಂಥವರು ಮಹರ್ಷಿಗಳು, ಅವರದ್ದು ತಪೋನಿಧಿಗಳು. ಅವರು ಬಂದು ಇಲ್ಲಿ ತಪಸ್ಸನ್ನು ಮಾಡಿ ಆ ಸ್ವಾಮಿಗೆ ಸಾನ್ನಿಧ್ಯವನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಈ ಒಂದು ವಿಚಾರವನ್ನು 15ನೇ ಶತಮಾನದಲ್ಲಿ ಇದ್ದಂಥವ್ರು ಅವರು ಆವಾಗಲಿಂದ ಈ ಸ್ವಾಮಿಯನ್ನು ಪೂಜೆ ಮಾಡಿ ಹೋಗಿರೋದ್ರಿಂದ ನಮ್ಮ ಹಿರಿಯರೆಲ್ಲ ಏನು ಮಾಡಿದರು, ಇಲ್ಲೂ ಅದನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಗ್ರಾಮಸ್ಥರೆಲ್ಲ ಬರ್ತಾಯಿದ್ರು. ಆನಂತರ ಕ್ರಮೇಣ ವೃದ್ಧಿ ಆಯಿತು. ಆ ಸ್ವಾಮಿಗೆ ಅಭಿಷೇಕಾದಿಗಳನ್ನು ಪೂಜೆಗಳನ್ನು ಮಾಡ್ಕೊಂಡು ಬಂದ್ವಿ. ಎಲ್ಲರೂ ಭಕ್ತಿಯಿಂದ ಬಂದು ಪ್ರಾರ್ಥನೆ ಮಾಡ್ಕೊಳ್ಳೋರು, ಅವರು ಅಂದ್ಕೊಂಡಿದ್ದನ್ನೆಲ್ಲ ಆಗಿರೋದು. ಎಷ್ಟೋ ಜನ ಹಿರಿಯರಿಗೆ ನಮ್ಮ ದೇವರು ಮನೆ ದೇವರು, ಅವರೆಲ್ಲ ವರ್ಷಕ್ಕೊಂದ್ಸಲಿ ಬರ್ತಾರೆ, ದೇವರ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಆವಾಗಲಿಂದ ನಡ್ಕೊಂಡು ಬಂದಿದೆ. 14ನೇ ಶತಮಾನ 15ನೇ ಶತಮಾನದಲ್ಲಿ ಈ ಸ್ವಾಮಿ ಇಲ್ಲಿ ವಿರಾಜಮಾನರಾಗಿದ್ದಾರೆ ಅಂತ ನಮ್ಮ ಹಿರಿಯರು ಹೇಳಿರ್ತಾರಂತ ಪ್ರತೀತಿ. ಸೊ ಅಂದರೆ ಇವ್ರಿಗೆ ಅದೆಲ್ಲ ಬಂದು ವ್ಯಾಸರಾಯರು ಅದೆಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಇಲ್ಲೇ ಮಣ್ಣಿನಿಂದ ಎಲ್ಲ ಮುಚ್ಚೋಗ್ಬಿಟ್ಟಿತ್ತು. ಈ ನದಿಯಿಂದಾಗಿ ಅದು ಸ್ವಲ್ಪ ಕಾಣಿಸ್ಕೊಂಡಾಗ ನಿಮ್ಮ ಹಿರಿಕರು ಪೂರ್ವಿಕರು ಅದನ್ನು ಕಂಡು ಹಿಡಿದು ಮತ್ತೆ ಅದಕ್ಕೆ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿಗೆ ಶನಿವಾರನೇ ಏನಕ್ಕೆ ಬರಬೇಕು? ಶನಿವಾರಕ್ಕೂ ಆಂಜನೇಯನಿಗೂ ಏನು ಸಂಬಂಧ? ಶನಿವಾರಕ್ಕೂ ಆಂಜನೇಯನಿಗೂ ಸಂಬಂಧ ಇದೆ, ಆದರೆ ಬೇರೆ ದೇವರುಗಳಿಗೂ ಇದೆ. ಅದನ್ನು ಯಾಕೆ ಯಾರೂ ಯೋಚನೆ ಮಾಡಲ್ಲ ಗೊತ್ತಿಲ್ಲ. ಶ್ರೀನಿವಾಸನಿಗೆ ಶನಿವಾರ ಇಲ್ವಾ? ವಿಷ್ಣುಗೆ ಶನಿವಾರ ಇಲ್ವಾ? ಈಶ್ವರನಿಗೆ ಶನಿವಾರ ನೋಡಲ್ವಾ? ಹಾಗಾದರೆ ಭಾನುವಾರ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು? ಈ ವಿಚಾರ ಭಾನುವಾರನ ಒಂದು ದಿನಕ್ಕೆ ಈಗ ಏನಾಗಿದೆ ಅಂದರೆ ಸೋಮವಾರ ಶಿವನಿಗೆ ಅಂತ ಮಾಡ್ತಾರೆ, ಮಂಗಳವಾರ ಗಣೇಶನಿಗೆ ಅಂತ ಮಾಡ್ತಾರೆ, ಬುಧವಾರ ಇನ್ನೊಂದು ದೇವರಿಗೆ, ಯಾವುದಕ್ಕೆ? ಗುರುವಾರ ಬುಧವಾರ ರಾಘವೇಂದ್ರ ಅಂತ, ಮಂಗಳವಾರ ಲಕ್ಷ್ಮಿಗೆ ಅಂತ ಮಾಡ್ತಾರೆ, ಅಂದರೆ ಮಂಗಳಗೌರಿ ಅದು ಇರುತ್ತೆ. ಬುಧವಾರ ಗಣೇಶ ಅಂತ ಮಾಡ್ತಾರೆ, ಗುರುವಾರ ರಾಘವೇಂದ್ರ ಸಾಯಿಬಾಬಾ ಅಂತೇಳಿ ಮಾಡ್ತಾರೆ, ಶುಕ್ರವಾರ ಮಹಾಲಕ್ಷ್ಮಿ ಅಂತಾರೆ, ಶನಿವಾರ ಶನಿಮಾತ್ಮ ಆಂಜನೇಯ ಅಂತ ಒಂದು ಪ್ರತೀತಿ ಬರುತ್ತೆ. ವೆಂಕಟರಮಣ ಸ್ವಾಮಿನೂ ಬರ್ತಾರೆ. ಬಟ್ ಶನಿವಾರದೊತ್ತು ಮತ್ತು ಅಮಾವಾಸ್ಯೆ ದಿವಸ ಯಾಕೆ ಆಂಜನೇಯನಿಗೆ ತುಂಬ ರಶ್ ಇರುತ್ತೆ ಈ ದೇವಸ್ಥಾನದಲ್ಲಿ ನೋಡಬೇಕು? ನೋಡಿ, ಒಂದು ವಿಚಾರ ಹೇಳಬೇಕು. ನಾನು ಆಗಲೇ ಆತ್ಮೀಯವಾಗಿ ಹೇಳಿದೆ, ಅದನ್ನು ತಪ್ಪು ತಿಳಿಬಾರ್ದು. ಮತ್ತೊಂದು ವಿಚಾರ ಏನು ಅಂದರೆ, ಶನಿವಾರ ಯಾಕೆ ಶ್ರೇಷ್ಠ ಆಂಜನೇಯನಿಗೆ ಅಂತ ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆಂಜನೇಯನಿಗೆ ಶನಿ ಮಹಾತ್ಮರಿಗೆ ಒಂದು ಬಾರಿ ಸಂವಾದಗಳು ನಡೆದು, ವಾದ ವಿವಾದಗಳೆಲ್ಲ ನಡೆದು, ಅದು ಭಯಂಕರವಾದ ಚರ್ಚೆ ಆಗಿ ಕಡೆಗೆ ಆಂಜನೇಯ ಸ್ವಾಮಿಯಿಂದ ಅವರು ಒಂದು ರೀತಿಯ ಶರಣಾಗತಿಯನ್ನು ಪಡ್ಕೊಂಡಿರ್ತಾರೆ. ಅವರು ಹೇಳ್ತಾರೆ, ಅಪ್ಪ, ನಾನು ನಿನ್ನ ಹತ್ತಿರ ಬರೋರನ್ನು ನಾನು ತಡೆಯೋದಿಲ್ಲಪ್ಪ, ನಾನು ಏನು ಪ್ರಭಾವ ಇದೆ ಅದನ್ನು ಕಡಿಮೆ ಮಾಡ್ತೀನಿ ಅಂತ ಶನಿ ಮಹಾತ್ಮರು ಆಂಜನೇಯನಿಗೆ ವರ ಕೊಟ್ಟಂತೆ. ಹಾಗಾಗಿ ಆ ಶನಿ ಮಹಾತ್ಮರ ಪ್ರಭಾವ ಏನಿದೆ 7.5 ವರ್ಷ ಮತ್ತು 4 ವರ್ಷಗಳ ಮುಂದೆ ಆದಾಗ ಇದೆಲ್ಲ ಪ್ರಭಾವಗಳು ಇದ್ದಾಗ ನಾವು ಸಾಮಾನ್ಯವಾಗಿ ಹೇಳೋದುಂಟು, ಶನಿ ಪ್ರಭಾವ ಇದ್ದಾಗ ಆಂಜನೇಯನನ್ನು ಹೋಗಿ ಅಲ್ಲಿ ಆಶ್ರಯ ಪಡೀರಿ, ಆ ಶನಿ ಮಹಾತ್ಮ ಕೊಡ್ತಕ್ಕಂಥ ಶಿಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ, ಕೊಡ್ದಿರ ಇರೋದಿಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾನೆ. ಹಾಗಾಗಿ 1 ದಿವಸ 2 ದಿವಸ ಹೋಗೋದು ಬೇಡ. ಅಲ್ಲಿದ್ದಂಥ ಸಂದರ್ಭದಲ್ಲಿ ನೀವು ಏನೇ ಇದ್ದರೂ ಶನಿವಾರ ಆಂಜನೇಯನಿಗೆ ಶರಣು ಹೋಗಿ ಆಗತ್ತೆ ಅಂತ ಹೇಳ್ತಾರೆ. ಮತ್ತೊಂದು ನೀವು ಹೇಳಿದ್ದು, ಅಮಾವಾಸ್ಯೆ ದಿನ ಯಾಕೆ ಆಂಜನೇಯನಿಗೆ? ಅಮಾವಾಸ್ಯೆ ದಿನ ನಾವು ಯೋಚನೆಯನ್ನು ಮಾಡಿದಾಗ, ರಾತ್ರಿಯ ಹೊತ್ತು ನಾವೆಲ್ಲ ಈಗ ಬೆಳಕಿನಲ್ಲಿದ್ದೀವಿ ಬಿಡಿ, ನಮಗೆ ಬೆಳಕು ರೂಢಿ ಆಗೋಗಿದೆ. ಆದರೆ ಬೆಳಕು ಇಲ್ಲದಂಥ ಸಂದರ್ಭದಲ್ಲಿ ತುಂಬ ಗಾಢ ಅಂಧಕಾರ ಇರುತ್ತೆ. ಗಾಢ ಅಂಧಕಾರ ಅಂದರೆ ಎಷ್ಟು ಅಂತ ಹೇಳಿದ್ರೆ, ಪಕ್ಕದಲ್ಲಿರ್ತಕ್ಕಂತಹ ವ್ಯಕ್ತಿ ನಮಗೆ ಕಾಣೋದಿಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗಾಗಲಿ ವೃದ್ಧರಿಗಾಗಲಿ ಭಯ ಅನ್ನೋದು ಬರುತ್ತೆ. ಆ ಭಯ ಅನ್ನೋದನ್ನು ಬಂದಾಗ ಸಾಮಾನ್ಯವಾಗಿ ಅಂಥ ಸಮಯದಲ್ಲಿ ಏನಾಗುತ್ತೆ, ನಾವು ಶಕ್ತಿಯುತವಾದ ಒಂದು ರಕ್ಷಣೆ ಬೇಕು. ನಮಗೆ ಶಕ್ತಿಯುತವಾದ ರಕ್ಷಣೆ ಬೇಕು ಅಂತ ಹೇಳಿದರೆ, ಅಲ್ಲಿ ಆ ಶಕ್ತಿಗೆ ಹೆಸರಾಗಿರ್ತಕ್ಕಂಥವನು ಆಂಜನೇಯ. ಆಂಜನೇಯನಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥವನು ಯಾರು? ಶ್ರೀರಾಮಚಂದ್ರ. ಹಾಗಾಗಿ ಆಂಜನೇಯ ಏನು ಮಾಡ್ತಾನೆ ಅಂತ ಹೇಳಿದರೆ, ಅಂಥ ಒಂದು ಅಂಧಕಾರದ ಸಮಯದಲ್ಲಿಯೂ ಸಹ ನಮಗೆ ಸಹಾಯವನ್ನು ಮಾಡ್ತಾನೆ, ಗುರುವಾಗಿ ನಮ್ಮನ್ನು ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾನೆ. ಅಮಾವಾಸ್ಯೆ ದಿನ ಆ ಆಂಜನೇಯ ಸ್ವಾಮಿಯ ಒಂದು ಬೀಜ ಮಂತ್ರಗಳಿದೆ. ಆ ಬೀಜ ಮಂತ್ರವನ್ನು ಒಂದು ಪತ್ರದಲ್ಲಿ ಬರೆದು ನಾವು ಕಟ್ಕೊಂಡಿದ್ದೆ ಆಯಿತು ಅಂತ ಹೇಳಿದರೆ, ಆ ಒಂದು ಏನು ಆ ಬೀಜ ಮಂತ್ರದ ಪ್ರಭಾವ ನಮಗೆ ಯಾವುದೇ ರೀತಿಯಾದ ತೊಂದರೆಗಳು ಬರೋದಿಲ್ಲ, ಮಾನಸಿಕವಾಗಿ ದುರ್ಬಲರಾಗೋದಿಲ್ಲ.
ಮನಸ್ಸಿನಲ್ಲಿ ಯಾವಾಗ ಭಯ ಅನ್ನೋದಿರೋದಿಲ್ವೋ ನಾವು ಯಶಸ್ವಿಯಾಗಿ ಮುಂದೆ ಸಾಗೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಹಿರಿಯರು ಹೇಳ್ತಾರೆ, ಶನಿವಾರದ ಹೊತ್ತು ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿ ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಕ್ಲೇಶಗಳು ಏನಿದೆ ಖಂಡಿತ ಪರಿಹಾರ ಆಗುತ್ತೆ. ಅವನನ್ನು ಸ್ಮರಣೆ ಮಾಡಿದರೆ ಸಾಕು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾತ್ ಭವೇತ್. ನೀವು ಎಲ್ಲೇ ಇರಿ, ಆಂಜನೇಯನನ್ನು ನೆನೆಸ್ಕೊಳ್ಳಿ, ಈ ಎಲ್ಲ ಕಾರ್ಯಗಳು ಖಂಡಿತ ಆಂಜನೇಯ ಸ್ವಾಮಿ ಮಾಡಿಕೊಡ್ತಾನೆ. ಹಾಗಾಗಿ ಶನಿವಾರದ ಹೊತ್ತು ಮತ್ತು ಅಮಾವಾಸ್ಯೆ ದಿನ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಂತ ಹಿರಿಯರು ಹೇಳೋದು ಮೊದಲಿಂದ ಬಂದಿರ್ತಕ್ಕಂಥ ನಂಬಿಕೆ. ಮತ್ತು ಇಲ್ಲಿ ವಿಶೇಷತೆಗಳು ಅಂದರೆ ಪವಾಡ ಏನಾದರೂ ನಡೆದಿದೆ ಸರ್? ಪವಾಡ ಅಂತ ಹೇಳಿದರೆ ನಮ್ಮ ಒಬ್ಬರನ್ನ ಕಳಿಸ್ಕೊಟ್ಟಿದ್ದಾರೆ, ಅವರಿಗೆ ಮಾತೇ ಬರ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದು ಆ ಮಗುನ ಕರ್ಕೊಂಡು ಬಂದರು. ನಾನೇ ಅದಕ್ಕೆ ಪೂಜೆ ಮಾಡಿಕೊಟ್ಟೆ. ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಸ್ವಾಮಿಯಿಂದ ಒಂದು ಯಂತ್ರವನ್ನು ಆ ಮಗುವಿಗೆ ಕಟ್ಟಿದೆ. ಆ ಮಗು ಈಗ ಚೆನ್ನಾಗಿ ಮಾತನಾಡ್ತಾನೆ. ಇಂತಹ ಪವಾಡಗಳು ಎಷ್ಟೋ ನಡೀತಾ ಇದೆ. ಆದರೆ ವಿಚಾರ ಏನು ಅಂತ ಹೇಳಿದರೆ ನಮಗೆ ನಂಬಿಕೆ ಇರಬೇಕು. ಅದೇ 35 ವರ್ಷಗಳ ಹಿಂದೆ ಒಂದು ಮಗು ಈ ದೇವಸ್ಥಾನಕ್ಕೆ ಬಂದಿತ್ತು. ಅಂದರೆ ಆಗ ಒಂದು 8-9 ವರ್ಷದ ಮಗು. ಆ ಮಗುವಿಗೆ ಪುಸ್ತಕ ನೋಡಿದ್ರೇ ತಲೆನೋವು ಬರೋದು. ಆ ಆಂಜನೇಯ ಸ್ವಾಮಿಯ ಮುಂದೆ ಮಗುವನ್ನು ಕುಳ್ಳಿರಿಸಿ ಆ ಸ್ವಾಮಿಯ ಶ್ರೀರಾಮಚಂದ್ರನ ಮಂಗಳಾಶಾಸನ ಏನಿದೆ ಆ ಶ್ಲೋಕವನ್ನು ಆ ಮಗುವಿನ ಕೈಯಲ್ಲಿ ಕೊಟ್ವಿ. ಸ್ವಲ್ಪ ಮೊದಲು ಆ ಮಗುವಿಗೆ ಕಷ್ಟ ಆಯಿತು. ಆನಂತರ ಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ ಆ ಮಗು ಆ ಶ್ಲೋಕವನ್ನು ಓದ್ದು ಆನಂತರ ಈಗ ಬಹಳ ವಿದ್ಯಾವಂತೆಯಾಗಿ ಆ ಮಗು ಇದೆ. ಈಗ ಇಂಥ ಎಷ್ಟೋ ಪವಾಡಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ನಡೀತಾ ಇದೆ. ಆ ಸ್ವಾಮಿ ಕಣ್ಣು ಬಿಟ್ಟರೆ ಯಾವುದೂ ಅಸಾಧ್ಯ ಅಲ್ಲ. ಅದಕ್ಕೆ ಹೇಳ್ತಾರೆ ಆಂಜನೇಯನಿಗೆ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭು. ಏನು ಆಗದೇ ಇರತಕ್ಕಂತಹ ಆ ಒಂದು ಕೆಲಸಗಳನ್ನೆಲ್ಲ ಆಂಜನೇಯ ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲರ ಮನಸ್ಸಾಭೀಷ್ಟ ಅದರ ಜೊತೆಯಲ್ಲಿ ನಾವು ಏನು ಪವಾಡವನ್ನು ಬಯಸ್ತೇವೆ ಅದು ನಮ್ಮ ಜೀವನದಲ್ಲಿಯೂ ಆಗಬೇಕು. ಆ ಜೀವನದಲ್ಲಿ ಆದಾಗ ಆ ಸ್ವಾಮಿಯನ್ನು ನಂಬಿದ್ದಕ್ಕೆ ನಿಜವಾದ ಅರ್ಥ ಬರುತ್ತೆ ಎಂಬುದಾಗಿ ಹಿರಿಯರು ಹೇಳಿರ್ತಕ್ಕಂಥ ವಾಕ್ಯ. ಮತ್ತೊಂದು ಈ ವಿಗ್ರಹದಲ್ಲಿ ವಿಶೇಷತೆ ಅಂದರೆ ಬಹಳ ಆಕರ್ಷಣೀಯವಾಗಿ ಕಾಣಿಸುತ್ತೆ ವಿಗ್ರಹ. ಅದರಲ್ಲಿ ಬಾಲದ ತುದಿಯಲ್ಲಿ ಗಂಟೆಯನ್ನು ಕಟ್ಟಿದ್ದಾರೆ. ಅದರ ವಿಶೇಷತೆ ಏನು ಸರ್? ಗಂಟೆ ಏನಕ್ಕೆ ಕಟ್ಟಿದ್ದಾರೆ? ಬಾಲದ ಕೊನೆಯಲ್ಲಿ ಗಂಟೆ ಏನಕ್ಕೆ ಅನ್ನೋದು ಒಂದು ವಿಚಾರ. ಮೊದಲನೇ ಹಿಂದೆ ಮಹರ್ಷಿಗಳು ಸಾಧು ಸಂತರು ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಬಿಂಬವನ್ನು ಸ್ಥಾಪನೆ ಮಾಡ್ತಾಯಿದ್ರು. ಆ ಬಿಂಬ ಇರ್ತಕ್ಕಂಥ ಸಾನ್ನಿಧ್ಯವನ್ನು ತೋರಿಸ್ಬೇಕಾದ್ರೆ ಅಲ್ಲಿ ಗಂಟೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆ ಹನುಮಂತನ ಒಂದು ದೇವಸ್ಥಾನಗಳಿಗೆ ಹೋದರೆ ಸಾಮಾನ್ಯವಾಗಿ ದೇವಸ್ಥಾನದ ಆ ಆಂಜನೇಯ ಸ್ವಾಮಿಗಳಿಗೆ ಹಿಂದಿನ ಕಾಲದ ಆಂಜನೇಯ ಸ್ವಾಮಿಗಳಿಗೆ ಗಂಟೆ ಇರೋದಿಲ್ಲ. ಕೆಲವು ಆಂಜನೇಯ ಸ್ವಾಮಿಗಳಿಗೆ ಮಾತ್ರ ಈ ಗಂಟೆ ಇರ್ತಕ್ಕಂಥದ್ದು. ಅದು ಕಾರಣ ಏನು ಅಂದರೆ ವಿಜಯೋತ್ಸವವನ್ನು ಆಚರಿಸಿದಂಥ ಸಂದರ್ಭದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಂದು ಆ ಲಕ್ಷ್ಮಣನನ್ನು ಮೂರ್ಛೆಯಿಂದ ಎದ್ದೇಳಿಸ್ತಾನೆ. ಆ ಒಂದು ಊರ್ಧ್ವ ಭಾಗಕ್ಕೆ ಬಂದ ಮೇಲೆ ಆ ಆಂಜನೇಯ ಪರ್ವತವನ್ನು ಅಲ್ಲಿಂದಾನೇ ಹಾಕ್ತಾನಂತೆ. ಮತ್ತೆ ಅದು ಅದೇ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತೆ. ಆ ಒಂದು ವಿಜಯೋತ್ಸವದ ಸಂಕೇತ. ಆ ಗಂಟೆ ಬಾರಿಸಬೇಕಾಗಿತ್ತು. ಎಲ್ಲ ಸಾಮಾನ್ಯವಾಗಿ ಎಲ್ಲೂ ಗಂಟೆ ಸಿಕ್ಕೋದಿಲ್ಲ. ಅವನ ಬಾಲದಲ್ಲಿ ಗಂಟೆ ಇತ್ತು, ಅಲ್ಲೇ ಆಗುತ್ತಾ ಅನ್ನೋದು ಮತ್ತೊಂದು ಪ್ರತೀತಿ. ಇಲ್ಲಿ ಆಂಜನೇಯ ಸ್ವಾಮಿಗೆ ಗಂಟೆಯ ವಿಶೇಷ ಏನು ಅಂತ ಹೇಳಿದ್ರೆ ಮಹರ್ಷಿಗಳು ಪೂಜೆ ಮಾಡಿರ್ತಕ್ಕಂಥದ್ದು. ಸಾಧು ಸಂತರು ಏನು ಪೂಜೆ ಮಾಡಿದ್ದಾರೆ ಅವರೆಲ್ಲ ಆಂಜನೇಯ ಸ್ವಾಮಿಗೆ ಗಂಟೆಯನ್ನು ಹಾಕಿರ್ತಾರೆ. ಮತ್ತೊಂದು ವ್ಯಾಸರಾಯರ ಪೂಜೆಯ ವಿಶೇಷ ಮಹತ್ವ ಏನು ಅಂದರೆ ಆಂಜನೇಯನಿಗೆ ಶಂಖಚಕ್ರ ಇರತಕ್ಕಂಥದ್ದು. ಮೊದಲಿನಿಂದ ಇದು ಪ್ರತೀತಿ ನಡ್ಕೊಂಡು ಬಂದಿರೋದ್ರಿಂದ ಈ ಆಂಜನೇಯ ಸ್ವಾಮಿ ಆ ವ್ಯಾಸರಾಯರು ಪೂಜೆ ಮಾಡಿರ್ತಕ್ಕಂಥ ಒಂದು ದಿವ್ಯವಾದ ಕ್ಷೇತ್ರ ಎಂಬತಕ್ಕಂಥ ಒಂದು ವಿಚಾರವನ್ನು ಹಿರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡಿದ್ರೆ ಪೂರ್ವಾಭಿಮುಖವಾಗಿರುತ್ತೆ. ಆದರೆ ವಿಶೇಷವಾಗಿ ಈ ಆಂಜನೇಯ ಸ್ವಾಮಿ ಪಶ್ಚಿಮಾಭಿಮುಖವಾಗಿದೆ. ಅದಕ್ಕೆ ಕಾರಣ ಪಶ್ಚಿಮಾಭಿಮುಖಕ್ಕೆ ಕಾರಣ ಏನು ಅಂತ ಇದು ನಾವು ಊಹೆ ಮಾಡ್ತಕ್ಕಂಥದ್ದು. ಒಂದು ಕಥೆ ಏನು ಅಂದರೆ ಯಾವುದೋ ಕಾಲದಲ್ಲಿ ಈ ಆಂಜನೇಯ ಸ್ವಾಮಿಯ ಮುಂದೆ ಪೂರ್ವಾಭಿಮುಖವಾಗಿ
ರಾಮರ ಸನ್ನಿಧಿ ಇರಬೇಕು. ಎಲ್ಲಿ ರಾಮನ ಸನ್ನಿಧಿ ಇದೆಯೋ ಅಲ್ಲಿ ಆಂಜನೇಯ ಸ್ವಾಮಿ ವಿಜಯ ಮಾಡಿಸಿರ್ತಾನೆ. ಅವನು ಮೊದಲು ಅಭಯವನ್ನು ಕೊಡ್ತಾನೆ. ರಾಮರನ್ನು ನೋಡೋದಕ್ಕೆ ಅವನ ಆಶೀರ್ವಾದ ಪಡೆದೇ ಹೋಗಬೇಕು. ಕಾಲಕ್ರಮೇಣ ಏನಾಗಿದೆ ಅಂತ ಹೇಳಿದ್ರೆ ಆ ದೇವಸ್ಥಾನ ಜೀರ್ಣ ಆಗಿರ್ಬೋದು. ಈ ಒಂದೇ ದೇವಸ್ಥಾನ ಇಲ್ಲಿರ್ಬೋದು. ಇಲ್ಲಿ ಪೂರ್ವಕ್ಕೆ ರಾಮಚಂದ್ರರಿದ್ದು ಪಶ್ಚಿಮಕ್ಕೆ ಆಂಜನೇಯ ಇದ್ದಿದ್ದರಿಂದ ಇದು ಪಶ್ಚಿಮಾಭಿಮುಖವಾಗಿ ಆವತ್ತಿನಿಂದಲೂ ಇದ್ದು ಹಾಗೇ ಇರೋದ್ರಿಂದ ಈ ಪಶ್ಚಿಮಾಭಿಮುಖವಾಗಿ ಹನುಮಂತ ಇದ್ದಾನೆ. ಸಾಮಾನ್ಯವಾಗಿ ಕೆಲವು ಕಡೆ ದಕ್ಷಿಣ ಭಾಗಕ್ಕೂ ಇರ್ತಾನೆ, ದಕ್ಷಿಣಕ್ಕೆ ಮುಖ ಮಾಡಿ ಇರುತ್ತೆ. ಅಲ್ಲಿ ರಾಮನ ದೇವಸ್ಥಾನ ಉತ್ತರಕ್ಕೆ ಪ್ರತಿಷ್ಠೆ ಮಾಡಿರಬಹುದು. ಅಲ್ಲಿ ದಕ್ಷಿಣಕ್ಕೆ ಇದ್ದರೂ ಯಾವುದೇ ಭಂಗಿಯಲ್ಲಿ ಇದ್ದರೂ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಆತ ಖಂಡಿತ ಆಶೀರ್ವಾದ ಮಾಡಿ ನಮ್ಮನ್ನು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಮತ್ತು ಇಲ್ಲಿನ ವಿಶೇಷತೆ ಅಂತ ಹೇಳಿದ್ರೆ ಆಂಜನೇಯ ಸ್ವಾಮಿಗೆ ಬೆಣ್ಣೆ ಅಲಂಕಾರ. ಈ ಬೆಣ್ಣೆ ಅಲಂಕಾರದ ವಿಶೇಷತೆ, ಬೆಣ್ಣೆ ಅಲಂಕಾರ ವಿಶೇಷತೆ ಏನು ಅಂದರೆ ಅವನು ಈ ನರಸಿಂಹರ ಒಂದು ತಾಪವನ್ನು ತಡೆಯತಕ್ಕಂತಹ ಶಕ್ತಿ ಇರೋದು ಆಂಜನೇಯನಿಗೆ ಮಾತ್ರ. ಕೆಲವು ಕಡೆ ಆಂಜನೇಯ ಸ್ವಾಮಿಗೆ ಗಂಧವನ್ನು ಲೇಪನ ಮಾಡ್ತಾರೆ, ಕೆಲವು ಕಡೆ ಆಂಜನೇಯನಿಗೆ ಬೆಣ್ಣೆಯನ್ನು ಲೇಪನ ಮಾಡ್ತಾರೆ. ಬೆಣ್ಣೆ ಶೀತ ಪ್ರಕಾರ ಇರ್ತಕ್ಕಂತಹ ಒಂದು ಶೀತ ಪ್ರಕೃತಿ ಇರ್ತಕ್ಕಂಥ ವಸ್ತು. ಆ ಆಂಜನೇಯನಿಗೆ ಯಾವಾಗ ನರಸಿಂಹನ ತಾಪ ತಡ್ಕೊಳ್ಳೋದಕ್ಕಾಗಲೇ ಇಲ್ವೋ ಆಗ ಆ ಮೈಯಿಂದ ಶಾಖ ಉತ್ಪತ್ತಿ ಆಗೋದಕ್ಕೆ ಆರಂಭ ಆಗುತ್ತೆ. ಅದನ್ನು ನೋಡಿ ಹಿರಿಯರು ಆತನಿಗೆ ಬೆಣ್ಣೆಯನ್ನು ಹಚ್ಚಿದ್ರೆ ಆತನ ಒಂದು ಉಷ್ಣ ಏನಿದೆ ಅದು ಕಡಿಮೆ ಮಾಡೋದಕ್ಕೆ ನಮ್ಮ ಹಿರಿಯರು ಮೊದಲಿಂದ ಮಾಡ್ಕೊಂಬಂದಂತಹ ಒಂದು ವಿಶೇಷವಾದ ಆಚರಣೆ ಈ ಬೆಣ್ಣೆ ಅಲಂಕಾರ. ಮತ್ತು ಈ ಆಂಜನೇಯನ ದೇವಸ್ಥಾನ ಅಂದರೆ ಗಾಡಿ ಆಂಜನೇಯನ ದೇವಸ್ಥಾನ ಅಂತ ಹೇಳಿದ್ರೇ ಈ ಕೇಸರಿ ಭಂಡಾರ, ಇದು ವಿಶೇಷತೆ. ಬೇರೆ ಕಡೆ ಎಲ್ಲೂ ಅಂತ ಇದು ವಿಶೇಷತೆ ಸಿಗಲ್ಲ, ಇಲ್ಲಿ ಮಾತ್ರ ಅದು ಸಿಗುವಂಥದ್ದಕ್ಕೆ ಕಾರಣ. ಅದಕ್ಕೆ ಒಂದು ಪೌರಾಣಿಕ ಕಥೆ ಇದೆ. ಹಿಂದಿನ ಕಾಲದಲ್ಲಿ ನದಿಗಳಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ಎಷ್ಟೋ ನಿದರ್ಶನಗಳು ನಮ್ಮ ಹತ್ತಿರ ಇದೆ. ಪುರಾಣದಲ್ಲಿ ಹೇಳಿದಾಗೆ ಆ ಸೀತಾಮಾತೆ ಒಂದು ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬಂದು ತನ್ನ ಬೈತಲೆಗೆ ಸಿಂಧೂರವನ್ನು ಇಟ್ಕೊಂಡಿರ್ತಾಳೆ. ಸಾಮಾನ್ಯವಾಗಿ ಉತ್ತರ ಭಾರತೀಯರು ವಿವಾಹ ಆಗಿರ್ತಕ್ಕಂತಹ ಆ ಸುಮಂಗಲಿಯರು ಏನಿದ್ದಾರೆ ತಲೆಯ ಬೈತಲೆಗೆ ಸಿಂಧೂರವನ್ನು ಇಟ್ಕೊಂಡ್ರೆ ಆಕೆ ಸುಮಂಗಲಿ ಎಂಬುದಾಗಿ ಅಲ್ಲಿನ ಒಂದು ಜನಗಳ ನಂಬಿಕೆ. ಆ ರೀತಿಯಾಗಿ ಆಕೆ ಇಟ್ಕೊಂಡ್ಲು. ಆಗ ಆ ಸಮಯದಲ್ಲಿ ಆಂಜನೇಯ ಬಂದ, ಅವನಿಗೆ ಏನೋ ವಿಶೇಷ ಕಾಣಿಸ್ತು ಸೀತಾಮಾತೆಯಲ್ಲಿ. ಅವನು ಕೇಳ್ತಾನೆ, ಅಮ್ಮ ಏನಿದು, ಏನೋ ತಲೆಯ ಮೇಲೆ ಇಟ್ಕೊಂಡಿದೆಯಲ್ಲ ಏನದು ಅಂತ ಕೇಳ್ತಾಳೆ. ಆಗ ಅವಳಿಗೆ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಕಡೆಗೆ ಆಕೆ ಹೇಳ್ತಾಳೆ, ಇಲ್ಲಪ್ಪ ಇದು ರಾಮನಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಹಚ್ಕೊಂಡಿದ್ದೀನಿ. ಆಗ ತಕ್ಷಣ ಏನು ಮಾಡ್ತಾನೆ ಆಂಜನೇಯ, ಹೋಗ್ತಾನೆ ಆಕೆಯ ಹತ್ರ ಆ ಕೇಸರಿಯನ್ನೆಲ್ಲ ಈಸ್ಕೊಳ್ತಾನೆ, ತನ್ನ ಮೈಗೆಲ್ಲ ಬೆಳ್ಕೊಂಡೋಗಿ ರಾಮನ ಮುಂದೆ ನಿಂತ್ಕೊಳ್ತಾನೆ. ರಾಮ ಆಂಜನೇಯನನ್ನು ನೋಡ್ತಾನೆ, ಏನೋ ಇದು, ಯಾಕೋ ಈ ಥರ ಸಿಂಧೂರ ಬೆಳ್ಕೊಂಡಿದ್ಯಾ ಅಂದರೆ, ಇಲ್ಲ ಸೀತಾಮಾತೆ ಹೇಳಿದ್ರು ಈ ಥರ ಸಿಂಧೂರವನ್ನು ಇಟ್ಕೊಂಡ್ರೆ ನಿನಗೆ ಪ್ರೀತಿ ಅಂತೆ, ಅದಕ್ಕೋಸ್ಕರ ಆಕೆ ಅಷ್ಟು ಇಟ್ಕೊಂಡಿದ್ದಕ್ಕೆ ಅಷ್ಟು ಪ್ರೀತಿ ಆಕೆಗೆ ನೀನು ಕೊಟ್ಟಿದ್ದೀಯಾ, ನಾನು ಮೈಗೆಲ್ಲ ಬೆಳ್ಕೊಂಡಿದ್ದೀನಿ, ನನಗೆ ನೀನು ಆಶೀರ್ವಾದ ಮಾಡು ಅಂತ ಹೇಳಿದಾಗ ರಾಮದೇವರು ಅವನಿಗೆ ತಲೆಯನ್ನು ನೇವರಿಸಿ ಆಶೀರ್ವಾದ ಮಾಡ್ತಾರಂತೆ. ಹಾಗಾಗಿ ಇದು ಮೊದಲಿಂದ ನಮ್ಮ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಪದ್ಧತಿ. ಮೊದಲಿನಿಂದ ಸಿಂಧೂರ ಸೇವೆ ಅಂತಾರೆ. ಏನು ಅಂದರೆ ಇಲ್ಲಿ ಉತ್ತರ ಭಾರತದಿಂದ ಮೊದಲು ಕೆಲವರು ಬರ್ತಾಯಿದ್ರು, ಅಂತಹವರು ತಂದು ಕೊಡ್ತಾಯಿದ್ರು. ಅದನ್ನು ನಾವು ದೇವರ ಮೇಲೆ ಬಳಿತೀವಿ. ಅದು ಭಕ್ತರಿಗೂ ಸಹ ಆ ಒಂದು ದೇವರ ಮೇಲೆ ಇರ್ತಕ್ಕಂಥ ಸಿಂಧೂರವನ್ನು ಅವರಿಗೆ ಕೊಡ್ತೇವೆ. ಅವರು ಅದನ್ನು ಹಣೆಯಲ್ಲಿ ಇಡಬೇಕು. ಸಾಮಾನ್ಯವಾಗಿ ಸಿಂಧೂರವನ್ನು ಹಣೆಗೆ ಹಾಕಿಡಬೇಕು. ಆ ಸಿಂಧೂರ ಅನ್ನೋದು ಹಣೆಗಿತ್ತು ಅಂತ ಹೇಳಿದ್ರೆ ಮೊದಲು ಯಾರು ನಮ್ಮನ್ನು ನೋಡ್ತಾರೋ ನಮ್ಮ ಮೇಲೆ ದೃಷ್ಟಿ ಬೀಳುತ್ತೆ. ಅವರ ದೃಷ್ಟಿ ಬೀಳಬಾರ್ದು ಅಂತ ಹೇಳಿದ್ರೆ ಆ ಸಿಂಧೂರವನ್ನು ಹಣೆಗೆ ಇಟ್ಟರೆ ಯಾವುದೇ ವ್ಯಕ್ತಿಯ ಏನೇ ದೃಷ್ಟಿ ಇದ್ದರೂ ಮೊದಲು ಆ ಸಿಂಧೂರವನ್ನು ನೋಡಿಬಿಟ್ರೆ ಆಕೆಯ ಅವರ ದೃಷ್ಟಿಯೆಲ್ಲ ಪರಿಹಾರ ಆಗೋಗುತ್ತೆ, ಇವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನತಕ್ಕಂಥ ಉದ್ದೇಶದಿಂದ ಹಿರಿಯರು ಆಂಜನೇಯನ ಮೈ ಮೇಲೆ ಪೂರ್ತಿ ಬೆಳೆದಂಥ ಸಿಂಧೂರವನ್ನು ಒಂದು ಎಲೆಯಲ್ಲಿ ನಮಗೆ ತೆಗೆದುಕೊಡ್ತಾರೆ. ಅದನ್ನು ನಾವು ಹಣೆಗೆ ಧರಿಸಿದರೆ ನಮಗೆ ಖಂಡಿತ ಶ್ರೇಯಸ್ಸಾಗುತ್ತೆ, ಯಾವುದೇ ರೀತಿಯಾದ ದೃಷ್ಟಿ ನಮ್ಮ ಮೇಲೆ ಬೀಳೋದಿಲ್ಲ ಅನ್ನೋ ಒಂದು ನಂಬಿಕೆ ನಮ್ಮ ಹಿರಿಯರು ಕೊಟ್ಟಿರ್ತಕ್ಕಂಥ. ಅಂದರೆ ಕೆಲವೊಂದು ಮನುಷ್ಯರಲ್ಲೂ ಮಾನವರಲ್ಲಿ ಏನಾಗುತ್ತೆ ಅಂದರೆ ತಮ್ಮ ಒಂದು ಆರೋಪಗಳನ್ನೆಲ್ಲ ದೇವ್ರ ಮೇಲೆ ಹಾಕ್ಬಿಟ್ಟು ದೇವ್ರ ಮೇಲೆ ಭಾರ ಹಾಕು ಅಂತ ಹೇಳ್ತಾರೆ. ಹೌದು, ಅದು ಹೇಗೆ ಅಂತ ದೇವ್ರ ಮೇಲೆ ಭಾರ ಹಾಕು ನಿಜ. ಆದರೆ ಅದರಲ್ಲೂ ಎರಡು ಉದ್ದೇಶ ಇದೆ, ನಿಷ್ಕಲ್ಮಶವಾದ ಉದ್ದೇಶ, ಕಲ್ಮಶ ಉದ್ದೇಶ. ಇಲ್ಲಿ ಶರಣಾಗತಿ ಆಗಿಬಿಡಬೇಕು. ಸಂಪೂರ್ಣ ಶರಣಾಗತಿ ಆದರೆ ಖಂಡಿತ ಅವನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸ್ತಾನೆ. ನಾವು ಈ ಒಂದು ಪುರಾಣದ ಕಥೆಗಳಲ್ಲಿ ಕೇಳ್ತೇವೆ, ಅಲ್ಲಿ ಒಬ್ಬ ಮಹಾರಾಜ ಏನು ಮಾಡ್ತಾನೆ,
ಶುದ್ಧ ನಾಸ್ತಿಕ ಅವನು ಎಲ್ಲ ರೀತಿಯ ಪ್ರಜೆಗಳಿಗೂ ಕಷ್ಟವನ್ನು ಕೊಟ್ಟಿರ್ತಾನೆ, ಅವನೂ ಕೆಟ್ಟ ಹೆಸರು ತಗೊಂಡಿರ್ತಾನೆ. ಕಡೆಗೆ ಅವನ ಮನೆ ಅವನಿಗೇನು ಸಂಸ್ಕಾರ ಇತ್ತೋ ಏನೋ ಅವನ ಮಗನಿಗೆ ನಾರಾಯಣ ಅಂತ ಇಟ್ಟಿರ್ತಾನೆ. ಕಡೆಗಳಿಗೆಯಲ್ಲಿ ನನಗೆ ಪ್ರಾಣ ಹೋಗ್ತಾ ಇದೆ ನಾರಾಯಣ ಅಂದ ತಕ್ಷಣ ಭಗವಾನ್ ವಿಷ್ಣು ಬಂದು ಅವನಿಗೆ ಮೋಕ್ಷ ಕೊಡ್ತಾನೆ. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಏನು ಪಾಪ ಕಲ್ಮಶಗಳಿದೆ ಅದನ್ನು ನಾವು ನಿವೇದನೆ ಮಾಡ್ತಕ್ಕಂಥದ್ದು ನಮಗೆ ವಿಶೇಷವಾಗಿರ್ತಕ್ಕಂಥದ್ದು. ಮತ್ತೊಂದು ಏನು ಅಂತ ಹೇಳಿದ್ರೆ, ನಾವು ರಾಮಾಯಣಕ್ಕೆ ಬಂದಾಗ ಅಲ್ಲಿ ಕಡೆಯವರೆಗೂ ರಾಮದೇವರು ಕ್ಷಮಿಸ್ತಾರೆ. ಎಲ್ಲಿಯವರೆಗೆ ಎಲ್ಲ ಸೈನ್ಯ ಎಲ್ಲ ನಾಶ ಆಗೋಗಿದೆ, ಆ ರಾವಣನೂ ಜರ್ಜರಿನಾಗೋದಿದ್ದಾನೆ. ಅಂಥ ಸಮಯದಲ್ಲಿ ಸಂಜೆ ಆಗಿರುತ್ತೆ. ರಾವಣ, ನಿನ್ನನ್ನು ಜೀವದಾನ ಮಾಡ್ತಾ ಇದ್ದೇನೆ, ಈಗ ಹೋಗು ನಾಳೆ ಬಾ ಅಂತಾರೆ. ಅಂಥ ಕರುಣೆ ಯಾರು ತೋರಿಸ್ತಾರೆ? ನನಗೆ ಎಷ್ಟೇ ವಿಧವಾದ ಅನ್ಯಾಯ ಮಾಡಿದರೂ ಸಹ ದೇವರು ಅಂತಕ್ಕಂಥವನಿಗೆ ಕ್ಷಮೆ ಇದೆ. ಆದರೆ ಅಲ್ಲಿ ಶರಣಾಗತಿಯ ಉದ್ದೇಶ ಚೆನ್ನಾಗಿರಬೇಕು. ಶರಣಾಗತಿಯ ಉದ್ದೇಶ ಚೆನ್ನಾಗಿಲ್ಲ ಅಂದರೆ ದೇವರು ನಮ್ಮನ್ನು ಕೈ ಬಿಡ್ತಾನೆ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವನು ಸತ್ತ ಮೇಲೆ ಅವನಿಗೆ ಮೋಕ್ಷ ಕೊಡೋದಿಲ್ಲ ಪರಮೇಶ್ವರ. ಆಗ ಪಾರ್ವತಿ ಕೇಳ್ತಾಳೆ, ಎಂತೆಂಥ ಪಾಪಿಗಳಿಗೂ ನೀವು ಮೋಕ್ಷ ಕೊಟ್ಟಿದ್ದೀರಾ, ರಾವಣನಿಗೆ ಯಾಕೆ ಕೊಡಲಿಲ್ಲ ಅಂದರೆ, ಆ ಶಿವ ಒಂದೇ ಒಂದು ಮಾತು ಹೇಳ್ತಾನೆ, ಅವನು ಸನ್ಯಾಸಿ ವೇಷವನ್ನು ಧರಿಸಿಕೊಂಡು ಹೋಗಿ ಸೀತೆಯನ್ನು ಅಪಹರಣ ಮಾಡಿದ. ಸನ್ಯಾಸತ್ವ ಅನ್ನೋದು ಏನು ಅಂದರೆ ಎಷ್ಟು ಶುದ್ಧವಾಗಿರೋದು ಅಂದರೆ, ಈ ಅರಿಷಡ್ವರ್ಗಗಳನ್ನು ಅತೀತವಾಗಿ ಇರ್ತಕ್ಕಂತಹ ಆ ಒಂದು ಕಾಷಾಯ ವಸ್ತ್ರಕ್ಕೆ ಅವನು ಅವಮಾನ ಮಾಡಿದ್ದಾನಾದ್ದರಿಂದ ಅವನಿಗೆ ಮೋಕ್ಷ ಇಲ್ಲ ಅಂತ ಹೇಳಿ ಅವನಿಗೆ ಸ್ವರ್ಗವನ್ನು ಮಾತ್ರ ಕೊಡ್ತಾರಂತೆ. ಈ ರೀತಿಯಾದ ಪುರಾಣ ಪ್ರಸಿದ್ಧ ಕಥೆಗಳು ನಮ್ಮ ಮುಂದೆ ಇದೆ. ಆದರೆ ನಾವು ಮಾಡ್ತಕ್ಕಂಥ ಎಲ್ಲ ಒಪ್ಕೊಳ್ತಾನೆ. ಆದರೆ ನಾವು ಒಳಗಡೆ ಯಾವಾಗ ನಿಷ್ಕಲ್ಮಶ ಇಲ್ವೋ ಭಗವಂತ ಕೈ ಬಿಡ್ತಾನೆ ಖಂಡಿತ ನಮ್ಮನ್ನು. ಹಾಗಾಗಿ ನಾವೇನು ಮಾಡಿದ್ದೀವಿ, ಕಲಿಯುಗದಲ್ಲಿ ಕಲಿಯೋದನ್ನು ಬಿಟ್ಟಿದ್ದೀವಿ, ಬಿಟ್ಟಿದ್ದೆಲ್ಲ ಮಾಡ್ತಾಯಿದ್ದೀವಿ. ಕಲಿಯುಗ ಅಂದರೆ ಏನು ಅಂದರೆ ಕಲ್ತ್ಕೋಬೇಕಪ್ಪ, ನಾವು ಕಲಿಬೇಕು. ಒಂದೊಂದು ಕ್ಷಣವೂ ಒಂದೊಂದು ಪಾಠವನ್ನು ಕಲಿಬೇಕು. ನಾವು ಕಲಿತಾ ಇದ್ದೀವಾ? ಇಲ್ಲ. ಕಲಿತಾ ಇದ್ದಾಗ ಏನು ಮಾಡ್ತಾನೆ ಕಲಿಪುರುಷ? ಶಿಕ್ಷೆ ಕೊಡ್ತಾನೆ. ಅದನ್ನೇನು ಮಾಡ್ತೇವೆ ನಾವು? ದೇವ್ರ ಮೇಲೆ ಆರೋಪ ಮಾಡ್ತೀವಿ. ಅದು ಆಗಬಾರ್ದು. ಅದಾಗಬಾರ್ದು ಅಂದರೆ ಏನು? ಅನುಕ್ಷಣ ದೇವರಿಗೆ ಶರಣಾಗತನಾಗ್ತಾ ಇರಬೇಕು. ನನಗೆ ತಪ್ಪು ಅಂತ ಗೊತ್ತಾಯಿತಾ, ಅಲ್ಲೇ ಶರಣಾಗತಿಯನ್ನು ಹೊಂದಿದರೆ ಖಂಡಿತ ಭಗವಂತ ನಮಗೆ ಆಶೀರ್ವಾದ ಮಾಡ್ತಾನೆ. ಆದರೆ ನೀವು ಹೇಳಿದಾಗೆ ಬೇರೆ ಉದ್ದೇಶದಲ್ಲೂ ಈಗ ಮಾಡೋರಿದ್ದಾರೆ. ಆದರೆ ಕೇಳಿದಾಗ ಮಾತ್ರ ಹೇಳಬೇಕು ಹೊತ್ತು, ಕೇಳದೇ ಇದ್ದರೆ ನಾವು ಹುಡ್ಕೊಂಡು ಹೋಗಿ ಹೇಳೋ ಅವಶ್ಯಕತೆ ನಮಗಿಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಈ ಪುರಾಣಗಳಲ್ಲಿ ಇರ್ತಕ್ಕಂಥದ್ದನ್ನು ನಂಬ್ತಾ ಹೋಗ್ತಾನೆ. ಕೆಲವೊಂದು ಪುರಾಣ ಒಂದು ರೀತಿ ಹೇಳುತ್ತೆ, ಇನ್ನೊಂದು ಪುರಾಣ ಇನ್ನೊಂದು ರೀತಿ ಹೇಳುತ್ತೆ. ಅದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈ ಆಂಜನೇಯ ಸ್ವಾಮಿ ಬ್ರಹ್ಮಚಾರಿಯು ಸಂಸಾರಿಯು. ಯಾಕೆಂದರೆ ಕೆಲವೊಂದು ಪುರಾಣದಲ್ಲಿ ಮದುವೆ ಆಗಿದೆ ಅಂತ ಹೇಳ್ತಾರೆ, ಕೆಲವೊಂದು ಪುರಾಣದಲ್ಲಿ ಅವನಿಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು? ಬ್ರಹ್ಮಚಾರಿಯೋ ಸಂಸಾರಿ? ಇಲ್ಲಿ ಇದು ಈಗ ಬಂದಿರತಕ್ಕಂಥ ಒಂದು ನ್ಯಾಯ ಸಮ್ಮತವಲ್ಲದ ಒಂದು ವಿಚಾರಗಳಿದೆ. ಇದು ನಾನು ಕೇಳ್ಪಟ್ಟೆ. ಇಷ್ಟು ವರ್ಷ ನಾನು ಈ ದೇವಸ್ಥಾನದಲ್ಲಿ 8 ವರ್ಷದವನಿದ್ದಾಗಲಿಂದಲೂ ಪೂಜೆ ಮಾಡ್ತಾಯಿದ್ದೆ. ಆಗಲಿಂದಲೂ ಯಾವಾಗಲೂ ಈ ವಿಚಾರ ಬಂದಿರಲಿಲ್ಲ. ಈ ವಿಚಾರ ಇವಾಗ ಬರ್ತಾ ಇದೆ. ಕಾರಣ ಏನು ಅಂತ ಹೇಳಿದರೆ, ನಾವು ಗಮ್ಯವನ್ನು ಮರ್ತಿದ್ದೇವೆ, ದಾರಿಯನ್ನು ನೋಡ್ತಾ ಇದ್ದೇವೆ. ನಮಗೆ ಗಮ್ಯ ಮುಖ್ಯನೋ ದಾರಿ ಮುಖ್ಯನೋ? ಇದು ಮೊದಲು ನನ್ನ ಪ್ರಶ್ನೆ. ಈಗ ಆಂಜನೇಯ ಅಖಂಡ ಬ್ರಹ್ಮಚಾರಿ ಅಂತ ನಮ್ಮ ತಾತವರು ಹೇಳ್ತಾ ಇದ್ದರು, ನಮ್ಮ ತಂದೆ ಹೇಳಿದ್ದಾರೆ, ನಮ್ಮ ಹಿರಿಯರು ಹೇಳಿದ್ದಾರೆ, ನಾನು ಒಪ್ಕೊಂಡಿದ್ದೇನೆ. ಅವರು ಹೇಳಿದ್ದಾರೆ, ಅವರ ವಿಚಾರವನ್ನು ಹೇಳ್ತಾರೆ. ಆದರೆ ಎಲ್ಲದಕ್ಕೂ ಮೂಲ ಇರ್ತಕ್ಕಂಥದ್ದು ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ರಾಮಾಯಣದಲ್ಲಿ ಆತ ಸಂಸಾರಿ ಅನ್ನೋದಕ್ಕೆ ಯಾವುದೇ ನಿದರ್ಶನ ಇಲ್ಲದೆ ಇರೋದ್ರಿಂದ ಅವನನ್ನು ಬ್ರಹ್ಮಚಾರಿ ಅಂತಲೇ ನಾವೆಲ್ಲ ನಿಶ್ಚಯ ಮಾಡಿದ್ದೀವಿ. ಅದೇ ರೀತಿ ಅವನನ್ನು ಅಖಂಡ ಬ್ರಹ್ಮಚಾರಿ ಅಂತಲೂ ಹೇಳಿ ಆತನನ್ನು ಮೊದಲಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಅವರವರದ್ದು ಉದ್ದೇಶ ಏನಿದೆಯೋ ಗೊತ್ತಿಲ್ಲ. ಅಲ್ಲಿಗೂ ನಾನು ಇದನ್ನು ಶೋಧನೆ ಮಾಡಿದೆ. ಆದರೂ ಸಮರ್ಪಕವಾದ ಉತ್ತರ ನನಗೆ ಸಿಕ್ಕಿಲ್ಲ. ಆದ್ದರಿಂದ ನಾನು ಆಂಜನೇಯನನ್ನು ಅಖಂಡ ಬ್ರಹ್ಮಚಾರಿ ಅಂತಲೇ ನಿಶ್ಚಯ ಮಾಡಿದ್ದೇನೆ. ಇದರ ಬಗ್ಗೆ ವಾದ ವಿವಾದ ಇದ್ದರೆ ಯಾರಾದರೂ ಕುಳಿತುಕೊಂಡ್ರೆ ಮಾತನಾಡ್ಬೋದು. ಕಾರಣ ಏನಂದರೆ, ಹಲವಾರು ಈಗ ಇತಿಹಾಸವನ್ನು ತಿರ್ಚುವಂಥ ಕೆಲಸಗಳು ತುಂಬ ನಡೀತಾ ಇದೆ. ಹಾಗಾಗಿ ಒಂದೊಂದು ಅವ್ರಿಗೆ ಯಾವ ರೀತಿ ಇಚ್ಛೆ ಬರುತ್ತೋ ಆ ರೀತಿಯಲ್ಲೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಅದನ್ನು ವಿಚಾರ ನಿಮ್ಮಂಥ ಹಿರಿಯರಿಂದ ತಿಳ್ಕೊಳ್ಳೋಣ ಅಂತ ಒಂದು ಆಶಯ, ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸುವಂಥ ವಿಚಾರ. ಇಲ್ಲಿ ಒಂದು ನಾನು ಏನು ಹೇಳ್ತೀನಿ ಅಂದರೆ, ಅಷ್ಟಾದಶ ಪುರಾಣಗಳೆಲ್ಲ ನಮಗೆ ಪ್ರಮಾಣ. ಆದರೂ ವಾಲ್ಮೀಕಿ ರಾಮಾಯಣಕ್ಕಿಂತ ಮೂಲ ಆಗಿರೋದು ಯಾವುದೂ ಇರಲ್ಲ. ವಾಲ್ಮೀಕಿಗಳು ಆಗಲೇ 9600 ವರ್ಷಗಳ ಹಿಂದೆ ಇದನ್ನು ನಮಗೆ ಕೊಟ್ಟಿರತಕ್ಕಂಥದ್ದು ವಾಲ್ಮೀಕಿ ರಾಮಾಯಣವನ್ನು. ಆ ಶ್ಲೋಕ ರೂಪದಲ್ಲಿ ಬಂದಿದ್ದ ಆ ಒಂದು ಮಹಾಕಾವ್ಯ ಏನಿದೆ ಅಲ್ಲಿಂದಲೇ ಎಲ್ಲ ಬಂದಿರತಕ್ಕಂಥದ್ದು. ಪುರಾಣಗಳನ್ನು ನಾವು ಸುಳ್ಳು ಅಂತ ಹೇಳಬಾರ್ದು. ಆದರೆ ಪುರಾಣಗಳಲ್ಲಿ ಇಲ್ಲ,
ಈ ಪುರಾಣವನ್ನು ಪ್ರಮಾಣವಾಗಿ ಇಟ್ಕೊಂಡು ಕೆಲವು ಗ್ರಂಥಗಳನ್ನು ಕೆಲವು ದಾರ್ಶನಿಕರು ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಯಾವ ರೀತಿಯಾಗಿ ಇದೆ ಅಂತ ಹೇಳಿದರೆ, ಇವಾಗ ನಾವು ಒಂದು ನಗರಕ್ಕೆ ಇನ್ನೊಂದು ನಗರದಿಂದ ಹೊರಟಿದ್ದೇವೆ ಅಂತ ಹೇಳಿದರೆ, ಅಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಯಾವುದೋ ಸಣ್ಣ ದಾರಿ ಸಿಗುತ್ತೆ. ಆ ದಾರಿಯಲ್ಲಿ ಹೋಗ್ತೇವೆ, ಆ ಗಮ್ಯಸ್ಥಾನ ಸಿಕ್ಕರೂ ಸಿಗ್ಬೋದು, ಸಿಗದೇನೂ ಇರಬಹುದು. ಆದರೆ ಏನಾಗ್ತಾ ಇದ್ದೇವೆ, ನಾವು ದಾರಿಯನ್ನು ನಂಬ್ತಾ ಇದ್ದೇವೆ, ಗಮ್ಯಸ್ಥಾನವನ್ನು ನಾವು ನಡೀತಾ ಇದ್ದೇವೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಈ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿದರೆ, ಇದನ್ನು ರಚನೆ ಮಾಡಿರ್ತಕ್ಕಂಥವರಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ಏನಾದರೂ ಇರಲಿ ಅದರ ಪ್ರಮಾಣವನ್ನು ಇಟ್ಕೊಂಡು ಮಾಡಿದರೆ ಬಹಳ ಸಂತೋಷ ಆಗುತ್ತೆ. ನನಗೆ ವಾಲ್ಮೀಕಿ ರಾಮಾಯಣ ಪ್ರಮಾಣ ಆಗಿರೋದ್ರಿಂದ ಆಂಜನೇಯನನ್ನು ಬ್ರಹ್ಮಚಾರಿ ಅಂತ ನಾನು ನಂಬಿದ್ದೀನಿ. ಇದನ್ನು ನೋಡ್ತಕ್ಕಂಥ ನೋಡುಗರು ಏನಿದ್ದಾರೆ ಅವರ ವಿವೇಚನೆಗೆ ಬಿಟ್ಟದ್ದು ಆ ರೀತಿಯಾಗಿದೆ. ಮತ್ತು ಈಗ ಇನ್ನೊಂದು ವಿವಾದ ಎದ್ದಿದೆ. ಆಂಜನೇಯನ ಜನ್ಮಸ್ಥಾನ ಒಂದು ಇಲ್ಲಿ ಕರ್ನಾಟಕದಲ್ಲಿ ಅಂತಾರೆ, ಆಂಧ್ರದಲ್ಲಿ ಅವರು ತಿರುಪತಿ ಹತ್ರ ಇದೆ ಅಂತ ಹೇಳ್ತಾರೆ. ಯಾವುದು ಸತ್ಯ? ಇಲ್ಲಿ ನೋಡಿ, ಮೊದಲಿನಿಂದ ಈಗ ನಾವು ನಮ್ಮಲ್ಲಿ ಮಾತ್ರ ಕೇಳೋದು ಬೇಡ, ಸ್ವಲ್ಪ ಹಿಂದಕ್ಕೆ ಹೋಗೋಣ. ದಾಸರ ಒಂದು ಕಾಲಕ್ಕೆ ಹೋದರೆ ಅವರೇ ಹೇಳಿದ್ದಾರೆ, ಕನ್ನಡ ಕುಲಪುಂಗವ ಹನುಮ ಅಂತ. ದಾಸರ ಒಂದು ಸಮಯ ನೋಡಿದರೆ ಸುಮಾರು 3-4 ಶತಮಾನಗಳ ಹಿಂದೆ ಅವರಾಗಲೇ ಹೇಳಿದ್ದಾರೆ, ಆ ಆಂಜನೇಯ ಕರ್ನಾಟಕದವನು, ಅಲ್ಲಿ ಇರ್ತಕ್ಕಂತಹ ಆ ಹಂಪಿ ಏನಿದೆ, ಕಿಷ್ಕಿಂಧೆ ಅನ್ನೋ ಜಾಗ ಅಲ್ಲಿತ್ತು, ಅಲ್ಲಿ ರಾಮಪಾದಗಳು ಸಹ ಇದೆ, ರಾಮ ಬಂದಿರೋದಕ್ಕೆ ಕುರುಹುಗಳಿದೆ, ಆಂಜನೇಯ ಎಲ್ಲಿ ರಾಮನನ್ನು ಭೇಟಿ ಮಾಡ್ದ ಇದೆಲ್ಲ ಅಲ್ಲಿದೆ. ಆಂಜನೇಯ ಹುಟ್ಟಿರ್ತಕ್ಕಂಥ ಜಾಗ ಅದೇ ಆಗಿರೋದ್ರಿಂದ ಮತ್ತೆ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಪ್ರಶ್ನೆ ಯಾಕೆ ಬೇಕು ಅಂತ. ಈಗ ಅಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವು ಇಲ್ಲಿ ಇರೋದಕ್ಕೆ ಸಾಕ್ಷಿಗಳನ್ನು ಕೊಡ್ಬೋದು, ಅಲ್ಲಿ ಇಲ್ಲದೇ ಇರೋದಕ್ಕೆ ಸಾಕ್ಷಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳ್ಬೋದು, ಮುಂದೆ ಇದು ಚರ್ಚಿತ ವಿಷಯ ಆದ್ರೂ ಪರವಾಗಿಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಮೊದಲಿನಿಂದ ನಮ್ಮ ಹಿರಿಯರು ಆ ಆಶಯ ಏನು ಇಟ್ಕೊಂಡು ಬಂದಿದ್ದಾರೆ, ಮೊದಲಿನಿಂದ ಆತ ಇಲ್ಲಿ ಹುಟ್ಟಿದ್ದಾನೆ, ಕಿಷ್ಕಿಂಧೆಯಲ್ಲೇ ಹುಟ್ಟಿರೋದ್ರಿಂದ, ಸುಗ್ರೀವನ ಸಚಿವನಾಗಿರೋದ್ರಿಂದ ಆತ ಕನ್ನಡದವನು ಅಂತಲೇ ನಾವು ಹೇಳಬೇಕಾಗುತ್ತೆ. ಮತ್ತೊಂದು ಕುತೂಹಲಕ್ಕೆ ಕೇಳ್ತೀನಿ, ಅನ್ಯತಾ ಭಾವಿಸಬಾರ್ದು. ಇಲ್ಲ, ಇಲ್ಲಿ ರಾಮನಗರದ ಹತ್ರ ಒಂದು ಬಂಡೆ ಮೇಲೆ ಒಂದು ಪಾದ ಇದೆ, ಅಲ್ಲಿ ಆಂಜನೇಯ ಪಾದ ಇಟ್ಟಿದ್ದ ಅಂತ. ಸೊ ಅಲ್ಲಿ ಒಂದು ಪಾದ ಇದೆ, ಇನ್ನೊಂದು ಪಾದ ಎಲ್ಲಿಟ್ಟರು ಅಂತ ಇಲ್ಲಿ ಕೇಳ್ತಾ ಇದ್ದೀನಿ. ಅಲ್ಲ, ಅದು ಆಂಜನೇಯನ ಪಾದ ಅಂತ ಕೆಲವರು ಹೇಳ್ತಾರೆ, ಕೆಲವರು ರಾಮನ ಪಾದ ಅಂತ. ರಾಮಂದಾದ್ರೂ ಅಷ್ಟೇ, ಆಂಜನೇಯಂದಾದ್ರೂ ಅಷ್ಟೇ, ಒಂದು ಪಾದ ಇಟ್ಮೇಲೆ ಇನ್ನೊಂದು ಪಾದ ಇಡಲೇಬೇಕು. ಹೌದು. ಅಥವಾ ಅಲ್ಲಿ ಎಲ್ಲೋ ಅಯೋಧ್ಯದಲ್ಲಿ ಇಟ್ಟಿದ್ದ ಪಾದ ಇಲ್ಲೊಂದು ಇಡ್ತಾರ, ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹೌದು, ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಒಂದು ಮಾತ್ರ ಬರುತ್ತಲ್ಲ, ಯಾಕೆ ಅಂತ. ಅಂದರೆ ಅಥವಾ ಇದನ್ನೇನಾದರೂ ಕ್ರಿಯೇಟ್ ಮಾಡಿ ಜನಗಳನ್ನ ಈ ರೀತಿ ನಂಬಿಸ್ತಾ ಇದ್ದಾರಾ ಅನ್ನೋದಕ್ಕೆ ಒಂದು ವಿವರಣೆ ಇರಲಿ ಅಂತ ಹೇಳ್ತಾರೆ. ನಾವು ಒಂದು ವಿಚಾರವನ್ನು ಹೇಳಬೇಕು, ದೇವರಿಗೆ ಯಾವ ರೀತಿಯಲ್ಲೂ ಜನ್ಮ ತಾಳ್ತಕ್ಕಂತಹ ಶಕ್ತಿ ಇದೆ, ಎಲ್ಲಿಂದ ಎಲ್ಲಿಗೂ ಬೇಕಾದರೂ ಕ್ರಮಿಸ್ತಕ್ಕಂತಹ ಶಕ್ತಿ ಇದೆ. ಆ ರೀತಿಯಾಗಿರ್ತಕ್ಕಂಥವನ್ನ ನಾವು ನಂಬಿದ್ದೇವೆ. ಇಲ್ಲಿ ಮೊದಲು ನಂಬಿಕೆ ಅನ್ನೋದು ಮುಖ್ಯ. ಈಗ ನಾವು ನಮ್ಮ ಸಂಸಾರದಲ್ಲಿ ತಗೊಂಡ್ರೆ ನಾವು ನಮ್ಮ ತಂದೆ ತಾಯಿಗಳನ್ನೇ ನಾವು ಸತ್ಯ, ಅವರ ತಂದೆ ತಾಯಿಗಳು ನಮಗೆ ನಂಬಿಕೆ. ಅವರ ತಂದೆ ತಾಯಿಗಳು ಅಂದರೆ ನಂಬಬೇಕು. ನಾವು ಏನು ನಾನು ಹೇಳಿದ್ದಲ್ಲ, ಅದು ರಾಮ ಇಟ್ಟಿರ್ತಕ್ಕಂಥ ಪಾದ ಆಗಲಿ, ಆಂಜನೇಯ ಇಟ್ಟಿರ್ತಕ್ಕಂಥ ಪಾದ ಆಗಲಿ, ಅವನು ಹುಮ್ಮಸ್ಸಿನಲ್ಲಿ ಎಲ್ಲಿಂದಲ್ಲ ಎಲ್ಲಿಗೆ ಜಗ್ದಿರ್ಬೋದು. ಈಗ 12 ಯೋಜನ ಹಾರೋದಕ್ಕೆ ದೇಹವನ್ನು ಬೆಳೆಸ್ದ ಅವನು, ಒಂದು ಪಾದ ಇಲ್ಲಿಟ್ಟ ಮೇಲೆ ಮತ್ತೊಂದನ್ನು ಲಂಕೆಯಲ್ಲಿ ಇಡ್ತಾನೆ. ಅಲ್ಲಿಂದ ಅಲ್ಲಿಗೆ 100 ಯೋಜನ ಆಯಿತು, ಅಲ್ಲಿಗೆ ಇಲ್ಲಿ ಒಂದೇ ಪಾದ, ಇಲ್ಲೇ ಇನ್ನೊಂದು ಪಾದ ಹುಡ್ಕೊಂಡು ಹೋಗ್ತೀವಿ ನಾವು ಅಲ್ಲಿಗೆ. ಆದರೆ ಇದನ್ನು ಆಂಜನೇಯನ ಪಾದ ಅಂತ ಹೇಳಿದ್ದಾರೆ. ಭಕ್ತಿಯಿಂದ ನಮಸ್ಕಾರ ಮಾಡಿ, ಆಂಜನೇಯನನ್ನು ಅಲ್ಲಿ ಸ್ಮರಣೆ ಮಾಡಿ, ಆ ಒಂದು ಪಾದಕ್ಕೆ ಒಂದು ನಮಸ್ಕಾರ ಮಾಡಿ ಶರಣಾಗತಿ ಆದರೆ ನಿಮ್ಮ ಕೆಲಸ ಆದರೆ ಸಾಕಲ್ಲ, ನಂಬಿಕೆ ಮುಖ್ಯ. ಹಿರಿಯರು ನಮಗೆ ಹೇಳಿದ್ದಾರೆ, ಅದು ಆಂಜನೇಯನ ಪಾದ ಅಂತ ನಮಸ್ಕಾರ ಮಾಡಿ. ಯಾಕೆಂದರೆ ಶಿಲೆಯ ಒಂದು ಸಾನ್ನಿಧ್ಯವೇ ನಂಬಿಕೆ. ನಾವು ಏನು ಪೂಜೆಯನ್ನು ಮಾಡಿ ಭಗವಂತನನ್ನು ಕರೀತೇವೆ, ಅಲ್ಲಿ ನಂಬಿಕೆ ಇರುತ್ತೆ. ಆ ನಂಬಿಕೆಯಿಂದಲೇ ಈಗ ವಿಷ್ಣು ಪಾದದಲ್ಲಿ ನಾವು ಅಲ್ಲೇ ಹೋಗಿ ಗಯೆನಲ್ಲಿ ಪಿತೃಕಾರ್ಯಗಳನ್ನು ಮಾಡಬೇಕು ಅನ್ನೋದು ಒಂದು ನಂಬಿಕೆ. ವಿಷ್ಣು ಪಾದ ಅನ್ನೋದು ಅಲ್ಲಿ ಇಟ್ಟ ಅಂತ ಏನು ಗ್ಯಾರಂಟಿ ಅಂತ ಕೇಳಿದರೆ ಅಲ್ಲ, ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಗಂಗಾ ನದಿಯ ಎಷ್ಟೋ ಒಂದು ಪವಿತ್ರವಾದ ಜೀವಗಳು ಅಲ್ಲಿದೆ. ವಿಷ್ಣುವಿನ ಪಾದದಲ್ಲಿ ಪಿತೃಕಾರ್ಯವನ್ನು ಮಾಡೋದರಿಂದ ನಮಗೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಆ ವಿಷ್ಣು ಪಾದದಲ್ಲಿ ಅಲ್ಲೇ ಹಾಗೆ ಮಾಡಿದ ಮೇಲೆ ಇಲ್ಲಿ ನಾವು ಆಂಜನೇಯನ ಪಾದದಲ್ಲಿ ನಮಸ್ಕಾರ ಮಾಡಿದ್ರೆ ಅಲ್ಲಿ ಏನು ತೊಂದರೆ ಇಲ್ವಲ್ಲ ಅಂತ ನನ್ನ ಅನಿಸಿಕೆ.
ವಾಲ್ಮೀಕಿ ರಾಮಾಯಣ ಅಂತ ಹೇಳಿದೆ. ವಾಲ್ಮೀಕಿ ರಾಮಾಯಣ ಒಂದು ರಚನೆಯಾದಂಥ ಒಂದು ಮಹಾಕಾವ್ಯ ಅಂತ ಹೇಳಿದೆ. ಆ ಮಹಾಕಾವ್ಯ ಅಂತ ಹೇಳಿದ್ರೆ ಅದೆಲ್ಲ ತಪೋಕಲ್ಪಿತ ಆಗಿರುತ್ತಾ ಅಥವಾ ನಿಜವಾಗಿ ನಡೆದಿದ್ದನ್ನು ಇವರು ಬರೆದಿದ್ರು ಅಂತ ನಿಮ್ಗೆ ಅನಿಸ್ತದೆ? ನೋಡಿ, ಒಳ್ಳೆಯ ಪ್ರಶ್ನೆ ಕೇಳಿದೆ. ಇಲ್ಲಿ ಬಾಲಕಾಂಡದ ಮೊದಲನೆಯ ಒಂದು ಸರ್ಗ ಇದೆ, ಅಲ್ಲಿ ಸಂಕ್ಷೇಪ ರಾಮಾಯಣ. ಈ ಸಂಕ್ಷೇಪ ರಾಮಾಯಣ ಏನಾಗುತ್ತೆ, ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾರೆ. ಒಂದು ದಿನ ವಾಲ್ಮೀಕಿಗಳು ಮನಸ್ಸು ಏನೋ ಚಂಚಲವಾಗ್ತಾ ಇರುತ್ತೆ, ನದಿಯಲ್ಲಿ ಸ್ನಾನ ಮಾಡಿ ಬಂದು ನಿಂತ್ಕೊಂಡಿರ್ತಾರೆ. ಅವರಿಗೆ ಏನೋ ಒಂದು ರೀತಿಯ ಚಾಂಚಲ್ಯ, ಇವತ್ತು ಯಾಕೋ ಮನಸ್ಸು ಸರಿ ಇಲ್ವಲ್ಲ ಅಂತ ಅಂದ್ಕೊಳ್ಳೋವಾಗಲೇ ನಾರದರು ಬರ್ತಾರೆ. ನಾರದರು ಬಂದಾಗ ಅವರೇ ಹೇಳ್ತಾರೆ, ನಿನ್ನ ಮನಸ್ಸು ಚಂಚಲ ಆಗಿರೋದು ಈ ಕಾರಣಕ್ಕೆ, ಇಲ್ಲಿ ನಿನಗೇನು ಮನಸ್ಸು ವಿಕಲ್ಪ ಆಗ್ತಾ ಇದೆ ಹೇಳು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಮನುಷ್ಯನಿಗೆ 16 ಗುಣಗಳಿರಬೇಕು. ಕೋನ್ಮಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವೃತಃ ಚಾರಿತ್ರೇಣ ಚ ಕೋಯುಕ್ತಃ ಸರ್ವಭೂತೇಷು ಕೋಹಿತಃ ವಿದ್ವಾನ್ ಕಕ್ಕಸ್ತಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತಕ್ರೋಧೋ ದ್ಯುತಿಮಾನ್ ಕೋ ನ ಸೂಯಕಃ ಕಸ್ಯ ಬಿಭ್ಯತಿ ದೇವಾಚ ಜಾತರೋಷಸ್ಸ ಸಂಯುಗೆ. ಈ 16 ಶ್ಲೋಕಗಳಲ್ಲಿ ಗುಣಗಳು ಏನಿದೆ ಇದೆಲ್ಲ ಯಾರ ಹತ್ರ ಇದೆ ಸ್ವಾಮಿ? ನನಗೆ ಮನುಷ್ಯರನ್ನು ಎಲ್ಲರೂ ಒಂದಲ್ಲ ಒಂದು ನ್ಯೂನತೆಯಿಂದ ಬಳಕ್ತಾ ಇದ್ದಾರೆ. ಈ ರೀತಿಯಾದ 16 ಗುಣಗಳು ಯಾರಲ್ಲಾದರೂ ಇದ್ದರೆ ಹೇಳಿ ಅಂದರೆ ಆಗ ನಾರದರು ಹೇಳ್ತಾರೆ, ಖಂಡಿತ ಇದ್ದಾನಪ್ಪ, ಅಯೋಧ್ಯೆಯ ರಾಜ ರಾಮ ಇದ್ದಾನೆ. ಅವನು ಇಕ್ಷಾಕು ವಂಶ ಪ್ರಭವೋ ರಾಮೋ ನಾಮ ಜನೈಶ್ವತಃ ನಿಯತಾತ್ಮ ಮಹಾವೀರ್ಯೋ ದ್ಯುತಿಮಾನ್ ಧೃತಿಮಾನ್ ವಶಿ. ಅವನು ಯಾವ ರೀತಿಯಾಗಿ ಈ ಪ್ರಜೆಗಳನ್ನು ಆಳೋದಕ್ಕೆ ಎಷ್ಟು ಸಮರ್ಥನಾಗಿದ್ದಾನೆ ಅಂದರೆ ಈ ಎಲ್ಲ 16 ಗುಣಗಳನ್ನು ಇಟ್ಕೊಂಡು ಪ್ರಜೆಗಳನ್ನು ಚೆನ್ನಾಗಿ ನೋಡಿಕೊಂಡು ಈಗಲೂ ನಿನ್ನ ಕಾಲದಲ್ಲೇ ರಾಜ್ಯಭಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿಬಿಟ್ಟು ಅವರು ಹೊರಟುಬಿಡ್ತಾರೆ. ಆನಂತರ ತಮಗೂ ಗೊತ್ತಿದೆ ಈ ನಿಷಾದ ನಿಷಾದ ಪ್ರತಿಷ್ಠಾ ಅಂತ ಬೇಡ ಬರ್ತಾನೆ, ಆ ಒಂದು ಗಂಡು ಹಕ್ಕಿಯನ್ನು ಸಾಯಿಸ್ತಾನೆ, ಅದಕ್ಕೆ ಕತ್ತಿಗೆ ಬಾಣ ತಾಗಿರುತ್ತೆ, ಆ ತಲೆಯೆಲ್ಲ ರಕ್ತಸಿಕ್ತವಾಗಿರುತ್ತೆ. ಅಲ್ಲಿ ಆ ಒಂದು ಗಂಡು ಹಕ್ಕಿ ಕೆಳಗಡೆ ಬಿದ್ದಿರುತ್ತೆ ಕ್ರೌಂಚ ಪಕ್ಷಿ, ಅದರ ಪಕ್ಕದಲ್ಲಿ ಕುಳಿತುಕೊಂಡು ಹೆಣ್ಣು ಕ್ರೌಂಚ ಪಕ್ಷಿ ರೋದನೆ ಮಾಡ್ತಾ ಇರುತ್ತೆ. ಅದನ್ನು ನೋಡಿದ ವಾಲ್ಮೀಕಿಗಳ ಬಾಯಲ್ಲಿ ಬರುತ್ತೆ, ಮಾನಿಷಾದ ಪ್ರತಿಷ್ಠಾ ಅಂತ ಅಗಮ ಶಾಶ್ವತಿ ಸಮಃ ಯತ್ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಯಾವ ರೀತಿಯಾಗಿ ಕಾಮಮೋಹಿತವಾಗಿರ್ತಕ್ಕಂತಹ ಒಂದು 2 ಜೀವಗಳ ನಡುವೆ ಒಂದು ಗಂಡು ಹಕ್ಕಿಯನ್ನು ನೀನು ಏನು ಹೊಡೆದೆಯೋ ನೀನು ಬಹಳ ಕಾಲ ಇಲ್ಲದೇ ಇರುವಂಥ ಶಾಪವನ್ನು ಕೊಟ್ಬಿಡ್ತಾರೆ. ಆನಂತರ ಅದು ಒಂದು ಛಂದೋಬದ್ಧವಾಗಿ ಅವರ ಬಾಯಲ್ಲಿ ಬರುತ್ತೆ. ಅಲ್ಲಿ ಶಾಪ ಕೊಟ್ಟು ಆನಂತರ ಅವರ ಆಶ್ರಮಕ್ಕೆ ಬರ್ತಾರೆ, ಬಂದು ಯೋಚನೆಯನ್ನು ಮಾಡ್ತಾರೆ, ಏನೋ ಒಂದು ವಿಧವಾದ ಛಂದೋಬದ್ಧವಾಗಿ ನನ್ನ ಬಾಯಿನಲ್ಲಿ ಈ ರೀತಿಯಾಗಿ ಸರಸ್ವತಿ ನುಡಿಸಿದ್ಲಲ್ಲ ಅನ್ನೋ ಯೋಚನೆಯನ್ನು ಮಾಡುವಾಗ ಬ್ರಹ್ಮರು ಅಲ್ಲಿ ಸಾಕ್ಷಾತ್ ಬ್ರಹ್ಮದೇವ ಬರ್ತಾನೆ. ಇಲ್ಲಪ್ಪ, ನಿನ್ನ ಬಾಯಲ್ಲಿ ಸರಸ್ವತಿ ಇದೇ ಕಾರಣಕ್ಕಾಗಿ ನುಡಿಸಿದ್ದು, ನೀನು ಇದೇ ಶ್ಲೋಕವನ್ನು ನಾಂದಿ ಶ್ಲೋಕವನ್ನಾಗಿ ಇಟ್ಕೊಂಡು ರಾಮಾಯಣವನ್ನು ರಚನೆ ಮಾಡು. ಅವರು ನಿನಗೆ ಒಂದು ದಿವ್ಯವಾದ ನೇತ್ರವನ್ನು ಕೊಡ್ತೇನೆ, ಅಲ್ಲಿ ಏನೇನು ನಡೀತಾ ಇದೆಯೋ ಅದು ನಿನ್ನ ಕಣ್ಣಿಗೆ ಕಾಣುತ್ತೆ, ನಿನ್ನ ಕಣ್ಣಿಗೆ ಕಂಡಿದ್ದನ್ನು ನೀನು ಅದನ್ನು ಬರೀತಾ ಹೋಗು ಅಂತ ಹೇಳ್ತಾರೆ. ಆಗ ದಿವ್ಯ ದೃಷ್ಟಿ. ಆಗ ಏನು ಮಾಡ್ತಾರೆ, ಆಗ ಮತ್ತೆ ವಾಲ್ಮೀಕಿಗಳು ಕೇಳ್ತಾರೆ, ನಾನಿಲ್ಲಾದರೂ ಕಪೋಲ ಕಲ್ಪಿತ ಅಂತ ಬರೆದು ಬಿಡ್ತೀನೋ ಏನೋ ಅಂತ. ಆಗ ಅವರು ಹೇಳ್ತಾರೆ, ಮತ್ತೆ ಬ್ರಹ್ಮದೇವ ಹೇಳ್ತಾರೆ, ನೀ ಅಂಥ ಸಮಯದಲ್ಲಿ ನನ್ನನ್ನು ಪ್ರಾರ್ಥನೆ ಮಾಡು, ನಾನು ಬರ್ತೇನೆ, ನೀನು ಸರಿಯಾಗಿರೋದನ್ನು ಬರಿತಾ ಇದೆಯೋ ಇಲ್ವೋ ಅಂತ ಹೇಳ್ತೀನಿ, ಇದನ್ನು ರಚನೆ ಮಾಡು ಅಂತ ಹೇಳಿದಾಗ ಆವಾಗ ಆಗಿದ್ದಂತಹ ಆ 24,000 ಶ್ಲೋಕಗಳು ಏನಿದೆ ಅದು ವಾಲ್ಮೀಕಿ ರಚನೆಯಾಗಿ ಮಹಾಕಾವ್ಯವಾಗಿ ರಾಮಾಯಣವಾಗಿ ನಮ್ಮ ಮುಂದೆ ನಿಂತಿದೆ. ಸೊ ಈ ರೀತಿಯಾಗಿ ಮಹಾಕಾವ್ಯ ರಚನೆ ಆಯಿತು. ಅದನ್ನು ಕಪೋಲ ಕಲ್ಪಿತ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದೆಲ್ಲ ಮೊದಲು 2 ಅಧ್ಯಾಯದಲ್ಲೇ ಬರೋದ್ರಿಂದ ಅದರಲ್ಲೇ ಈ ಒಂದು ಸೂಕ್ಷ್ಮಗಳೆಲ್ಲ ಅದರಲ್ಲಿ ಅಡಗಿದೆ. ಇಲ್ಲಿನ ವಿಚಾರಕ್ಕೆ ಅಂತ ಬಂದರೆ ಹನುಮ ಜಯಂತಿ ಎಂದು ವಿಶೇಷತೆ ಇರುತ್ತೆ. ಏನೇನು ವಿಶೇಷತೆ ಇರುತ್ತೆ ಈ ದೇವಸ್ಥಾನದಲ್ಲಿ ಹನುಮ ಜಯಂತಿ? ಈ ದೇವಸ್ಥಾನದಲ್ಲಿ ಬಹಳಷ್ಟು ವಿಶೇಷಗಳು. ಒಂದೇ ದಿವಸ ನಾವು ಮಾಡುವಂಥದ್ದು. ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ಅಭಿಷೇಕವನ್ನು ಮಾಡ್ತೇವೆ, ಒಳ್ಳೆಯ ಹೂವುಗಳನ್ನು ತರ್ತೇವೆ, ಆ ದೇವರಿಗೆ ಅಲಂಕಾರವನ್ನು ಮಾಡ್ತೇವೆ. ದೇವಸ್ಥಾನ ಪೂರ್ತಿ ಹೂವಿನ ಅಲಂಕಾರಗಳಲ್ಲಿ ಚೆನ್ನಾಗಿ ಅಲಂಕೃತವಾಗಿರುತ್ತೆ. ದೇವರಿಗೆ ವಿಶೇಷವಾದ ಭೋಜ್ಯಗಳನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡ್ತೇವೆ. ಹಲವಾರು ಜನಗಳು ಬರ್ತಾರೆ. ಈಗ ನಾವು ನಮ್ಮ ಹುಟ್ಟಿದಬ್ಬನ್ನು ನಾವೊಬ್ಬರೇ ಮಾಡ್ಕೊಳ್ತೀವ, ನಮ್ಮ ಸುತ್ತಮುತ್ತ ಇರೋರು ಕರೆಯೋದಿಲ್ಲ. ಹಾಗೆ ಆಂಜನೇಯ ಸ್ವಾಮಿ ಹುಟ್ಟಿದಬ್ಬ ಅಂತೇಳಿ ಎಲ್ಲರೂ ಬರ್ತಾರೆ. ಅವ್ರಿಗೇನೋ ಅವರು ಶುಭ ಹಾರೈಸೋದಕ್ಕೆ ಬರೋದಿಲ್ಲ, ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ಕೇಳೋದಕ್ಕೆ ಬರ್ತಾರೆ ಅವರು.
ಹಾಗಾಗಿ ನಾವು ಎರಡೂ ಉದ್ದೇಶಗಳನ್ನು ಇಟ್ಕೊಂಡು ಬರ್ತೀವಿ. ನಿನಗೆ ಹುಟ್ಟಿದಪ್ಪ ಅನ್ನಪ್ಪ, ಏನೋ ನನ್ನ ಮೇಲೆ ಸ್ವಲ್ಪ ಕರುಣೆ ಇಡು ಅಂತ ಕೇಳಿದರೆ ಭಗವಂತ ಹುಟ್ಟಿದ ಖುಷಿನಲ್ಲಿ ಏನೋ ಕೊಡ್ತಾನೆ ಅನ್ನೋದು ಒಂದು ತಥಾಸ್ತು ಅನ್ಬೋದು. ಅನ್ಬೋದು. ಮತ್ತು ಹನುಮ ಜಯಂತಿ ಎರಡೂ ರೀತಿಯಲ್ಲಿ ಮಾಡ್ತೀವಿ, ಉತ್ತರ ಭಾರತದವರು ಮತ್ತು ದಕ್ಷಿಣ ಭಾರತದವರು. ಉತ್ತರ ಭಾರತದಲ್ಲಿ ವೈಶಾಖ ಮಾಸದಲ್ಲಿ ಮಾಡ್ತಾರೆ, ನಾವು ಧನುರ್ಮಾಸದಲ್ಲಿ ಮಾಡ್ತೀವಿ. ಹಾಗಾಗಿ ಈ ದೇವಸ್ಥಾನದಲ್ಲಿ ಈ ಒಂದು ಜನವರಿ 2ನೇ ತಾರೀಕು ಹನುಮ ಜಯಂತಿ ಇತ್ತು. ಅದೆಲ್ಲ ಅವತ್ತು ದಿವಸ ಈ ದೇವಸ್ಥಾನ ಎಲ್ಲ ಅಲಂಕೃತವಾಗಿತ್ತು. ಬಂದವರಿಗೆಲ್ಲ ಪ್ರಸಾದಾದಿಗಳನ್ನು ಕೊಟ್ಟಿವಿ. ಎಲ್ಲರೂ ಸಹ ಸಂತೋಷಚಿತ್ತರಾಗಿ ತೆರಳಿದ್ದಾರೆ. ಅವರೆಲ್ಲರಿಗೂ ಆಂಜನೇಯನ ಆಶೀರ್ವಾದ ಸಿಕ್ಕಿದೆ. ಮತ್ತು ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಹೋಗಿದ್ದು ಹೇಗೆ? ಯಾಕೆಂದರೆ ನೀವು ಅವಾಗಿಂದ ನೀವು ಮಾಡ್ಕೊಂಡು ಬಂದಿರೋ ಒಂದು ಟ್ರಸ್ಟ್ ರೀತಿಯಲ್ಲಿ ಮಾಡ್ಬೋದಾಗಿತ್ತು. ಬಟ್ ಮುಜರಾಯಿ ಇಲಾಖೆ ಧಾರ್ಮಿಕ ಇಂಥ ವಿಚಾರಗಳು ಸ್ವಲ್ಪ ಮಾತನಾಡೋದು ಕಷ್ಟ ಆಗುತ್ತೆ. ದೇವಸ್ಥಾನದ ವಿಚಾರ ಬಂದಾಗ ಇದು ಮೊದಲಿಂದಲೂ 3 ಊರಿಗೆ ಸೇರಿರುವಂಥ ದೇವಸ್ಥಾನ. ನಾವು ಯಾರಿಗೂ ಏನೂ ಬದಲಾವಣೆ ಇದೇ ಆಗಲಿ ಹಾಗೆ ಆಗಲಿ ನಮಗೆ ಗೊತ್ತಿಲ್ಲ. ಏನೋ ಬಂದಿದೆ ನಡೆಸ್ಕೊಂಡು ದೇವರ ಪೂಜೆ ನಡೀತಾ ಇದೆ. ನಮಗೆ ಲೌಕಿಕ ಅನ್ನೋದು ಅಷ್ಟು ಗೊತ್ತಾಗಲ್ಲ. ಇವರು ಮೊದಲಿಂದ ನಡ್ಸ್ಕೊಂಡು ಬರ್ತಾಯಿದ್ರು. ಈಗೇನೋ ಅಚಾತುರ್ಯ ಆಗುತ್ತೆ ಅಂತ ಅದರಲ್ಲಿ ಬದಲಾವಣೆ ಬಂದಿದೆ. ಮುಂದೆ ಇದಕ್ಕೆ ದೇವರ ಒಂದು ಸಂಕಲ್ಪನೋ ಇದೆಯೋ ಏನೋ ಗೊತ್ತಿಲ್ಲ, ನಡ್ಕೊಂಡು ಹೋಗ್ತಾ ಇದೆ. ಮುಂದೆ ಏನಾಗುತ್ತೋ ಪೂಜಾದಿಗಳಿಗೆ ಮಾತ್ರ ತೊಂದರೆ ಆಗದೇ ಇದ್ದರೆ ನಮಗಷ್ಟೇ ಸಾಕು ಅಂತ ನನ್ನ ಉದ್ದೇಶ. ಮತ್ತೊಂದು ವಾದ ಎದ್ದಿತ್ತು ಮತ್ತು ಅಪವಾದ ಬಂದಿತ್ತು ಈ ದೇವಸ್ಥಾನದಲ್ಲಿ, ನಮಗೆ ಗೊತ್ತಿರಬೇಕು. ಈ ದೇವಸ್ಥಾನದ ಕಾಣಿಕೆ ಉಂಡಿ ಎಣಿಸ್ತಾ ಇರಬೇಕಾದ್ರೆ ಒಂದು ಕಳ್ಳತನ ಆಯಿತು ಅಂತ ಬಂತು. ಅದ್ರ ಬಗ್ಗೆ ಏನು ಹೇಳಿದ್ರು? ನಾವೇನು ಹೇಳೋದು ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ಕ್ರಿಯೆ ಬೇರೆ, ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತೀವಿ. ಇರ್ಬೋದು, ಯಾವುದೋ ಅವಕಾಶಗಳು ಬಂದಾಗ ಏನೇನೋ ಮಾಡಿ ಆಗಿರ್ಬೋದು. ಅಂಥದ್ರಲ್ಲಿ ನಾವು ಏನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟಿದ್ದೀವಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆಗಿರ್ತಕ್ಕಂಥ ಉದ್ದೇಶ ಬೇರೆ, ಪರಿಣಾಮ ಆಗತಕ್ಕಂಥ ಉದ್ದೇಶ ಬೇರೆ. ಹಂಗಾಗಿ ಎಲ್ಲದಕ್ಕೂ ಭಗವಂತನೇ ನಮಗೆ ಈ ಒಂದು ಸಂಕಲ್ಪವನ್ನು ಮಾಡಿ ಕಳಿಸಿದ್ದಾನೆ. ಇದರಲ್ಲಿ ನಾವು ಯಾವುದೇ ರೀತಿಯಾದ ಯಾರನ್ನೂ ಜವಾಬ್ದಾರಿ ಮಾಡ್ತಕ್ಕಂಥ ಅವಕಾಶಗಳು ನಮಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಂದರೆ ನಿರ್ವಹಣೆಯಲ್ಲಿ ಎಲ್ಲರೂ ತಪ್ಪಾಗಿದೆ ಅಂತ? ಅದು ನಿರ್ವಹಣೆ ಮಾಡೋದ್ರಲ್ಲಿ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಸರಿ ಒಂದೊಂದು ಕ್ರಿಯೆ ಆಗಿರುತ್ತೆ, ಅದನ್ನು ನಿರ್ವಹಿಸ್ತಕ್ಕಂಥ ದೃಷ್ಟಿಯಲ್ಲಿ ಏನೋ ಆಗಿರುತ್ತೆ. ಲೋಪ ಆಗಿದ್ದಾಗ ದೇವರು ಏನೋ ಒಂದು ಸಂಕಲ್ಪ ಮಾಡಿದ್ದಾನೆ, ಆಗಿದೆ ಅಷ್ಟೇ. ಅದಾಗೋದಕ್ಕೂ ದೈವ ಸಂಕಲ್ಪನೇ ಕಾರಣ. ಏನೇ ಒಂದಾದರೂ ದೈವ ಸಂಕಲ್ಪ ಇರಲೇಬೇಕು. ಹೌದು ಹೌದು, ದೈವ ಸಂಕಲ್ಪ ಇಲ್ದಿರೆ ಏನೂ ಆಗಲ್ಲ. ತೇನವಿನ ತೃಣಮಪಿನ ಚಲತಿ. ಅವನು ಸಂಕಲ್ಪ ಇಲ್ದಿರ ಒಂದು ಉಳ್ಕಟ್ಟಿನೋ ಅಲ್ಗಾಡಲ್ಲ ಅಂತ ಹೇಳ್ತಾರೆ. ಏನೋ ಇದೆ, ಆದರೆ ನಮಗೆ ವಿಚಾರ ಮಾಡ್ತಕ್ಕಂಥ ಶಕ್ತಿ ಇಲ್ಲ ಅಷ್ಟೇ. ಆಗಲಿ, ಎಲ್ಲದಕ್ಕೂ ದೇವರ ಆಶೀರ್ವಾದ. ಸಮಯ ಬಂದರೆ ತಂತಾನೇ ಸತ್ಯ ತಿಳಿಯುತ್ತೆ ಅಷ್ಟೇ. ಎಲ್ಲದನ್ನು ಅವನೇ ಸರಿ ಮಾಡ್ಕೊಳ್ತಾನೆ. ಖಂಡಿತ. ಮತ್ತು ಈ ಬೆಂಗಳೂರಿನ ಜೀವನದಿ ಅಂತ ಕರೀತಾರೆ. ಅಂದಿನ ಋಷಭಾವತಿ, ಇಂದಿನ ಋಷಭಾವತಿ ಸಾಕಷ್ಟು ವ್ಯತ್ಯಾಸಗಳಾಗ್ಬಿಟ್ಟಿದೆ. ಸೊ ಅಂದರೆ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಒಂದು ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಅದು ಒಂದು ಧಾರ್ಮಿಕದಲ್ಲಿ ಆಗಿರ್ಬೋದು ಒಂದು ಪವಿತ್ರವಾಗಿರುತ್ತೆ ಅಂತ ಕೇಳಿದ್ದೀನಿ. ಇದು ಎಷ್ಟು ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥದ್ದು? ಇದಕ್ಕೆ ಪುರಾತನ ಎಷ್ಟು ಇದೆ? ಇದಕ್ಕೆ ವೃಷಭಾವತಿ ನದಿ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏಕೈಕ ನದಿ ಅಂದರೆ ಅದು ವೃಷಭಾವತಿ ನದಿ. ವೃಷಭ ಅಂದರೆ ಎತ್ತು. ಆ ಒಂದು ಹಿಮಾಲಯದಲ್ಲಿ ಕೈಲಾಸ ಪರ್ವತದಲ್ಲಿ ಈಶ್ವರ ತಪಸ್ಸನ್ನು ಮಾಡ್ತಾ ಇದ್ದಾಗ ಆ ಎತ್ತು ಆ ಒಂದು ಪ್ರದೇಶದಿಂದ ಓಡಾಡ್ತಾ ಬರ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಒಂದು ಪರ್ವತದಲ್ಲಿ ಅಮೃತದ ಒಂದು ಅಂಶ ಆ ಪರ್ವತದಲ್ಲಿ ಬೀಳುತ್ತೆ. ಆ ಪರ್ವತವನ್ನು ಸಂಜೀವಿನಿ ಪರ್ವತ ಅಂತಲೂ ಹೇಳಿದ್ರು. ಆಗ ಈ ಆಂಜನೇಯ ಸ್ವಾಮಿ ಈ ಒಂದು ರಾಮಾಯಣದ ಸಂದರ್ಭದಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿರ್ತಾನೆ. ಅಲ್ಲಿ ಜಾಂಬವಂತ ಹೇಳ್ತಾನೆ, ಅಲ್ಲಿ ಸಂಜೀವಿನಿ ಗಿಡ ಇದೆ, ಅದನ್ನು ತಗೊಂಡು ಬಾ ಅಂತ ಹೇಳ್ತಾರೆ. ಆಗ ಆಂಜನೇಯ ಸ್ವಾಮಿ ಅಲ್ಲಿಗೆ ಹೋಗ್ತಾರೆ. ಸಂಜೀವಿನಿ ಗಿಡ ಯಾವುದು ಅಂತ ಗೊತ್ತಾಗಲ್ಲ. ಇಡೀ ಸಂಜೀವಿನಿ ಪರ್ವತವನ್ನು ಕೈಯಲ್ಲಿ ಎತ್ಕೊಳ್ತಾರೆ. ಅದರಲ್ಲಿ ವೃಷಭನೂ ಇರುತ್ತೆ. ಆ ವೃಷಭ ಆ ಒಂದು ಹಿಮವನ್ನು ಮೇಲಕ್ಕೆ ಎತ್ಕೊಂಡಾಗ ಹಿಮ ಎಲ್ಲ ಕರಗಿ ನೀರಾಗುತ್ತೆ. ಅವನು ಹಾರ್ಕೊಂಡು ಹೋಗ್ತಾ ಇದ್ದಾಗ ಆ ಒಂದು ಹನಿ ಈ ಒಂದು ನಗರದ ಹತ್ತಿರ ಇರ್ತಕ್ಕಂಥ ಯಾವುದೋ ಒಂದು ಜಾಗದಲ್ಲಿ ಬೀಳುತ್ತೆ. ಆ ಬಿದ್ದಂಥ ಹನಿ ಏನಾಯಿತು? ವೃಷಭಾವತಿ ನದಿ. ಅಲ್ಲಿ ಎತ್ತಿನ ಒಂದು ಅಂಶದಿಂದ ಬಂದಿದ್ದರಿಂದ ಇದು ವೃಷಭಾವತಿ ನದಿ ಅಂತ ಈ ಒಂದು ಪುರಾಣ ಪ್ರಸಿದ್ಧ ಆಯಿತು. ಇದು 2 ಭಾಗದಲ್ಲಿ ಹುಟ್ಟತಕ್ಕಂಥದ್ದು. ಒಂದು ಬಸವನಗುಡಿಯ ಬಸವೇಶ್ವರನ ಪಾದದಲ್ಲಿ ಹುಟ್ಟಿ ಅಂತರ್ಗಾಮಿಯಾಗಿ ಹರಿದು ನಮ್ಮ ದೇವಸ್ಥಾನದ ಬಳಿಗೆ ಬರುತ್ತೆ. ಮತ್ತೊಂದು ಕಾಡಮಲ್ಲೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಆ ನಂದಿಯ ಬಾಯಿಂದ ಹುಟ್ಟಿ ಮತ್ತೊಂದು ಕಡೆಯಿಂದ ಬಂದು ನಮ್ಮ ದೇವಸ್ಥಾನವನ್ನು ಸೇರುತ್ತೆ.
ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ ಈ ಎರಡೂ ನದಿಗಳು ಸಂಗಮ ಆಗಿ ಇಲ್ಲಿಂದ ಪಶ್ಚಿಮಕ್ಕೆ ಹರಿಯುತ್ತೆ. ಕುಡಿಯತಕ್ಕಂಥ ನೀರನ್ನು ಕಲ್ಮಶ ಮಾಡೋದ್ರಲ್ಲಿ ಮೊದಲಿಗೆ ನಾವು ಮನುಷ್ಯ ಅಂತ ಏನು ಇದ್ದೇವೆ ಹಾಳು ಮಾಡೋಕ್ಕೆ ಹುಟ್ಟಿದ್ದೇವೆ. ಈ ಪ್ರಪಂಚವನ್ನು ಮೊದಲು 50 ವರ್ಷಗಳ ಹಿಂದೆ ನಮ್ಮ ನಗರ ಯಾವ ರೀತಿಯಾಗಿತ್ತು, ಈಗಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಮತ್ತು ದೇವಾಲಯಗಳ ಸಂಕೀರ್ಣ ಏನಿತ್ತು, ಅದರ ಒಂದು ಪರಿಸರ ಏನಿತ್ತು, ಅದನ್ನೆಲ್ಲ ನಾವು ನಿರ್ಧಾರ ಮಾಡ್ತಾ ಹೋದರೆ ಮನುಷ್ಯನ ಒಂದು ಮನಸ್ಸಿನ ಚಿಂತನೆಯ ಒಂದು ಮಟ್ಟ ಏನಿದೆ ಅದನ್ನು ಆಧಾರ ಮಾಡಿಕೊಂಡು ಆ ಆಧಾರದಲ್ಲಿ ನಾವು ಹೇಳೋದಾದರೆ ಈ ಒಂದು ದಾರಿ ಏನಿದೆ ಬಹಳ ಮುಂದೆ ಬಂದುಬಿಟ್ಟಿದ್ದೀವಿ. ನಾವು ಯಾವುದನ್ನೇ ಆಗಲಿ ಸರಿಪಡಿಸೋಕ್ಕಾಗದೇ ಇರೋ ಅಂಥ ಪರಿಸ್ಥಿತಿ ಮಟ್ಟದವರೆಗೂ ಬಂದಿದ್ದೀವಿ. ಇಲ್ಲಿ ವೃಷಭಾವತಿ ನದಿಯ ವಿಚಾರಕ್ಕೆ ಬಂದಾಗಲೂ ಅದೇ ರೀತಿಯಾಗಿ, ಯಾಕೆಂದರೆ ಒಂದು 70-80 ವರ್ಷಗಳ ಹಿಂದೆ ಶುದ್ಧವಾಗಿದ್ದ ನದಿ ಕ್ರಮೇಣ ಏನಾಯಿತು ಅಂದರೆ ಆ ನದಿ ಪಕ್ಕದಲ್ಲಿ ಮನೆಗಳು ಬರೋಕ್ಕೆ ಆರಂಭ ಆಯಿತು, ಮನೆಗಳ ಜೊತೆಯಲ್ಲಿ ಕಾರ್ಖಾನೆಗಳು ಬರೋಕ್ಕೆ ಆರಂಭ ಆಯಿತು. ಅದನ್ನು ಬಿಟ್ಟಂತಹ ಆ ತ್ಯಾಜ್ಯಗಳು ಏನಿದೆ ಅದೆಲ್ಲ ಅವರು ಎಲ್ಲಿ ಬಿಡೋದಕ್ಕೆ ಸಾಧ್ಯ? ಇಲ್ಲೇ ಬಿಟ್ಟರು. ನೀರು ಹರಿಯತಕ್ಕಂಥ ಜಾಗ ಎಲ್ಲಿದೆಯೋ ಅಲ್ಲೇ ಬಿಡೋದು. ಆವಾಗ ಏನು ಮಾಡಬೇಕಾಗಿತ್ತು? ಅದಕ್ಕೆ ಒಂದು ನದಿ ಹರಿಯೋದಕ್ಕೆ ಒಂದು ಸಪರೇಟಾಗಿ ಒಂದು ಜಾಗ ಮಾಡ್ಕೋಬೇಕಾಗಿತ್ತು, ಕಾಲುವೆ ಮಾಡಬೇಕಾಗಿತ್ತು. ಮತ್ತು ಈ ಒಂದು ನೀರು ಚರಂಡಿ ನೀರು ಹರಿಯೋದಕ್ಕೆ ಬೇರೆ ಒಂದು ಮಾಡ್ಕೋಬೇಕಾಗಿತ್ತು. ಆಗ ನಾವು ಮಾಡಲಿಲ್ಲ. ಅದೇನಾಯಿತು, ಕ್ರಮೇಣ ಬರ್ತಾ ಬರ್ತಾ ಈ ನದಿಗೆ ಅತಳು ಚಿಕ್ಕದಾಗ್ತಾ ಬಂತು. ನಾವು ನದಿ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಅಂದುಕೊಂಡಿರ್ತೀವಿ ಒಂದು 150 ಅಡಿ ಅಗಲ ಹರಿಯುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಸುತ್ತಮುತ್ತ ಬೆಟ್ಟ ಪ್ರದೇಶಗಳು, ಇಲ್ಲಿ ಎಲ್ಲೇ ಮಳೆ ಬಿದ್ದರೂ ಆ ಬೆಟ್ಟ ಗುಡ್ಡಗಳ ಮುಖಾಂತರ ಇಲ್ಲಿಗೆ ಬರ್ತಾಯಿತ್ತು. ಇಲ್ಲೂ ಅಷ್ಟೇ ಮುಂದೆ ಆ ಕಡೆ ನಾವು ಎತ್ತರ ನೋಡ್ಬೋದು. ಈ ಸ್ವಲ್ಪ ಹೊಸಕೆರಳ್ಳಿ ಗಿರಿನಗರ ಕಡೆ ಹೋದರೆ ಬೆಟ್ಟ ಪ್ರದೇಶಗಳೆಲ್ಲ ಇದೆ. ಅಲ್ಲಿ ಬಿದ್ದಂಥ ನೀರೆಲ್ಲ ಇಲ್ಲಿಗೆ ಬರೋದು. ಅವಾಗೇನಾಗಿತ್ತು, ಇಲ್ಲಿ 150 ಅಡಿ ಅಗಲ ಇತ್ತು, ಚೆನ್ನಾಗಿ ಹರಿಯೋದು ಶುದ್ಧವಾದ ನೀರು. ಅಲ್ಲಿ ಏನಾದರೂ ಆ ದುಡ್ಡು ನಾಣ್ಯವನ್ನು ಹಾಕಿದರೆ ಅದು ನಮಗೆ ಕಾಣಿಸೋದು. ನಮ್ಮ ಹಿರಿಯರೊಬ್ಬರು ಹೇಳ್ತಾಯಿದ್ರು, ಅಲ್ಲಿ ಸ್ನಾನ ಮಾಡಿ ಬಂದಾಗ ಅಲ್ಲಿ ಹೋಗಿ ಒಳಗಡೆ ಹೋಗಿ ಆ ನಾಣ್ಯ ಎತ್ಕೊಂಡು ಬರ್ತಾಯಿದ್ವಿ ಅಂತ ಹೇಳಿದರು. ಈಗ ಇದು ಕೆಡೋದಕ್ಕೆ ಯಾರು ಕಾರಣ? ಮತ್ತೆ ನಾವೇ ಹೇಳಬೇಕು, ನಾವೇ ಕೆಡಿಸಿದ್ದೀವಿ. ಎಲ್ಲಿವರೆಗೆ ಕೆಡಿಸಿದ್ದೀವಿ ಅಂದರೆ ಕಾವೇರಿ ನದಿ ಕೂಡ ಮೊನ್ನೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅನ್ನೋ ಒಂದು ವಿಚಾರ ಕೂಡ ನಮಗೆ ಬಂತು. ಯಾಕೆ ಅಂತ ಹೇಳಿದ್ರೆ ಅದೇ ಆ ರೀತಿ ಆದಾಗ ನಾವು ಅದನ್ನು ಸರಿಪಡಿಸೋದು ಯೋಚನೆ ಮಾಡ್ತಾ ಇದ್ದೀವ. ಆ ವಿಭಾಗಕ್ಕೆ ಬಂದರೆ ಭಾಳ ಕಷ್ಟ ಆಗುತ್ತೆ. ಈ ಒಂದು ಕೊಳಚೆ ನೀರು ಏನಿದೆ ಅದನ್ನು ಎಷ್ಟಾದರೂ ಬರಲಿ, ನಾನು ಹೇಳೋದು ನಂದಿ ಪಾದದಿಂದ ಹುಟ್ಟಿದ್ದನ್ನು ಒಂದು ಕಾಲುವೆ ಮಾಡಿ ಕನಿಷ್ಠ ಒಂದು ದಿವಸಕ್ಕಾದರೂ ಆ ಶುದ್ಧವಾದ ನೀರನ್ನು ಬೆಂಗಳೂರಿನ ಜನಕ್ಕೆ ಕೊಟ್ಟರೆ ಅದಾದರೂ ಸಾರ್ಥಕ ಆಗುತ್ತೆ ಅನ್ನೋದು ನಮ್ಮ ಒಂದು ಆಶಯ. ಆದರೆ ಇಚ್ಛಾಶಕ್ತಿ ಇರಬೇಕು. ನಾವೇನು ಹೇಳಿದ್ದೀವಿ ಅಂದರೆ ಈ ಒಂದು ನೀರು ಏನು ಹರಿತಾ ಇದೆ ಅದರ ಪರಿವಾರಗಳು ಏನಿದೆ ಅಂದರೆ ಪರಿಧಿಗಳು ಏನಿದೆ ಅದರಲ್ಲಿರ್ತಕ್ಕಂತಹ ಯಜಮಾನರುಗಳು ಕುಳಿತು ಮನಸ್ಸನ್ನು ಮಾಡಿ ಅದಕ್ಕೆ ಯಾವುದೇ ತ್ಯಾಜ್ಯ ಬೀಳದೇ ಇರೋ ಹಾಗೆ ಸ್ವಲ್ಪ ಕಟ್ಟುನಿಟ್ಟಾದ ನಿಯಮ ಮಾಡಿದರೆ ಸ್ವಲ್ಪನಾದರೂ ಸರಿ ಹೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಇಲ್ಲಿ ಮುಂಚೆ ಎಲ್ಲ ಬಂದು ಈ ನದಿಯಲ್ಲಿ ಸ್ನಾನ ಮಾಡಿ ಆಮೇಲೆ ದೇವರ ದರ್ಶನಕ್ಕೆ ಬರ್ತಾಯಿದ್ರು. ಸೊ ಆ ಪವಿತ್ರತೆ ಈಗ ಅಪವಿತ್ರ ಮಾಡಿದ್ದಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಮಳೆ ಜಾಸ್ತಿ ಬಂದಾಗ ದೇವಸ್ಥಾನದ ಒಳಗಡೆಯೇ ಈ ವೃಷಭಾವತಿ ನದಿಯೆಲ್ಲ ಬಂದು ಅಪವಿತ್ರ ಮಾಡುತ್ತೆ. ಸೊ ಇದರ ಬಗ್ಗೆ ಸರ್ಕಾರಕ್ಕೆ ತಾವೇನು ಗಮನಕ್ಕೆ ತಂದಿಲ್ವಾ? ಇದನ್ನು ಏನಾದರೂ ಒಂದು ಸರಿ ಮಾಡಿಕೊಡಿ, ಈ ಕ್ಷೇತ್ರವನ್ನು ಉಳಿಸ್ಕೊಡಿ ಅಂತೇಳಿ. ಇಲ್ಲ, ಅದು ಭಾಳಷ್ಟು ಸರಿ ಮನವಿ ಮಾಡಿದ್ವಿ. ಅವರು ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಕಾಲಕ್ರಮೇಣ ಈ ಬೆಂಗಳೂರು ನಗರ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದರಲ್ಲಿ ಪ್ರಮುಖವಾದ ತೊಡಕಿರ್ತಕ್ಕಂಥ ಇಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಮಹಾರಾಜರ ಕಾಲದಲ್ಲಿ ಒಂದು ಸೇತುವೆ ಇತ್ತು. ಇಲ್ಲಿ ಮೈಸೂರು ರಸ್ತೆಯಲ್ಲಿ ಒಂದೇ ಒಂದು ಸೇತುವೆ, ಹಳೆಯ ಕಾಲದ ಸೇತುವೆ, ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಸೇತುವೆ ಇತ್ತು. ಅದರಲ್ಲಿ ಆ ಕಡೆಯ ಬಾಪೂಜಿ ನಗರದ ಹತ್ರನೂ ಕಾಡಮಲ್ಲೇಶ್ವರನ ದೇವಸ್ಥಾನ ಕಡೆಯಿಂದ ಬರೋದಕ್ಕೂ ಒಂದು ಸೇತುವೆ ಇತ್ತು. ಅದು ಬಾಪೂಜಿ ನಗರಕ್ಕೆ ಸಂಬಂಧಪಟ್ಟಂಥ ಸೇತುವೆ. ಇದು ಮೈಸೂರು ನಗರಕ್ಕೆ ಹೋಗ್ತಕ್ಕಂತಹ ಸೇತುವೆ. ಅದೇನಾಯಿತು ಅಂತ ಹೇಳಿದ್ರೆ, ಒಂದು ಸಾರಿ ಈ ಬಾಪೂಜಿ ನಗರಕ್ಕೆ ಹೋಗ್ತಕ್ಕಂಥ ಸೇತುವೆ ಕಡಿದು ಹೋಯಿತು. ಆವಾಗ ಅಲ್ಲಿದ್ದ ಜನಗಳಿಗೆ ಯಾವುದೇ ಸಂಪರ್ಕ ಇಲ್ಲದಿರಾಯಿತು. ಆವಾಗ ಸೇನೆಯವರು ಬಂದು ಒಂದು ದಿವಸದಲ್ಲಿ ಒಂದು ತಾತ್ಕಾಲಿಕ ಸೇತುವೆಯನ್ನು ಮಾಡಿಕೊಟ್ರು. ಅದು ಬಹಳಷ್ಟು ವರ್ಷಗಳು ನಡೆಯಿತು. ಹಾಗೆ ಅದು ಜೀರ್ಣ ಆಗೋಂಥ ಸಂದರ್ಭದಲ್ಲಿ ಆಗಿದ್ದಂಥ ಜನಪ್ರತಿನಿಧಿಗಳು ಏನು ಮಾಡಿದರು, ಇದಕ್ಕೆ ಒಂದು ಸರಿಯಾದ ಸೇತುವೆಯನ್ನು ಕಟ್ಟೋಣ ಅಂಥೇಳಿ ಹಳೆಯ ಸೇತುವೆಗಿನ್ನ ಸುಮಾರು 4 ಅಡಿ 5 ಅಡಿ ಎತ್ತರದಲ್ಲಿ ಸುಸಜ್ಜಿತವಾದ ಒಂದು ಸೇತುವೆಯನ್ನು ಕಟ್ಟಿದ್ರು. ಹಾಗೆ ವಿಚಾರ ಏನಾಯಿತು ಅಂದರೆ, ಮೈಸೂರು ರಸ್ತೆಯಲ್ಲಿ ಇರ್ತಕ್ಕಂತಹ ಸೇತುವೆ ಕಿರಿದಾಯಿತು.
ಆ ಕಡೆ ಇದ್ದಂತಹ ಸೇತುವೆ ದೊಡ್ಡದಾಯಿತು. ಆ ಕಡೆ ಸೇತುವೆ ದೊಡ್ಡದಾದಾಗ ಏನಾಯಿತು, ಅಲ್ಲಿ ನದಿಯ ನೀರು ಜಾಸ್ತಿ ಬರೋದಕ್ಕೆ ಶುರುವಾಯಿತು. ಜಾಸ್ತಿ ಹರಿವು ಜಾಸ್ತಿ ಆದಾಗ ಏನಾಯಿತು, ಈ ಕಡೆಯಿಂದ ಬರೋ ನೀರನ್ನು ತಡೆಯೋದಕ್ಕೆ ಶುರುವಾಯಿತು. ಆ ನೀರು ನಿಂತಹ ನೀರು ಏನಾಯಿತು, ಆ ಸೇತುವೆ ಮೇಲೆ ಬಂತು. ಸೇತುವೆ ಮೇಲೆ ಬಂದಾಗ ಇಲ್ಲಿ ನಮ್ಮ ದೇವಸ್ಥಾನ ಇರತಕ್ಕಂಥದ್ದು ಹಳ್ಳ ಪ್ರದೇಶ. ಈ ಕಡೆ ಕವಿಕಾತ್ರ ನೋಡಿದ್ರೆ ಎತ್ತರ ಇದೆ, ಆ ಕಡೆ ಗುಡ್ಡದ ಹಳ್ಳಿ ನೋಡಿದರೆ ಅಲ್ಲಿ ಎತ್ತರ ಇದೆ. ಅದು ಎರಡೂ ಬೆಟ್ಟ ಪ್ರದೇಶಗಳು. ಮೊದಲು ಅಲ್ಲಿಂದ ಹರಿದು ಬಂದ ನೀರು ಇಲ್ಲಿ ಬಂದು ಹೀಗೆ ಹೋಗ್ತಾ ಇದ್ದಿದ್ದರಿಂದ ಅದೇನೂ ತೊಂದರೆ ಆಗ್ತಾ ಇರಲಿಲ್ಲ. ಈಗೇನಾಯಿತು ಅಂದರೆ ಆ ಸೇತುವೆ ಮೇಲಿಂದ ನೀರು ಬರುತ್ತೆ. ಆ ಸೇತುವೆ ಮೇಲೆ ನೀರು ಬಂದಿದ್ದು ರಸ್ತೆಗೆ ಬಂದಿದೆ, ರಸ್ತೆಯಿಂದ ನೇರ ನಮ್ಮ ದೇವಸ್ಥಾನಕ್ಕೆ ಬರುತ್ತೆ. ಮೊದಲು ಏನಾಗ್ತಾ ಇತ್ತು ಅಂದರೆ ಅಲ್ಲಿ ಹೋಗ್ತಾ ಇದ್ದಾಗ ಅಷ್ಟು ನಮಗೆ ತೊಂದರೆ ಆಗ್ತಾ ಇರಲಿಲ್ಲ. ಬಂದು ವೃಷಭಾವತಿ ವರ್ಷಕ್ಕೊಂದು ಬಾರಿ ಬಂದು ಆ ಸ್ವಾಮಿಯ ಪಾದವನ್ನು ಮುಟ್ಟುಬಿಟ್ಟು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಮೊದಲಿಂದಾನೂ ಇತ್ತು. ಆ ತಾಯಿ ಬಂದು ಹಾಗೆ ಹೊರಟೋಗ್ಬಿಡೋದು, ಮೊದಲು ಪಾದಕ್ಕೆ ಮಾತ್ರ ಬಂದು ಸ್ಪರ್ಶ ಆಗೋದು. ಕ್ರಮೇಣ ಏನಾಯಿತು ಅಂದರೆ ನಾವು ಆ ನೀರು ಆಚೆ ಹೋಗೋದಕ್ಕೆ ತೂಬುಗಳನ್ನು ಬಿಟ್ಟಿದ್ದೀವಲ್ಲ, ಇದು ಯಾವಾಗ ಜಾಸ್ತಿ ಆಯಿತು ಆ ನೀರಿನ ತೂಬುಗಳಿಂದ ಒಳಗಡೆ ಬರೋಕ್ಕೆ ಶುರುವಾಯಿತು. ಅಲ್ಲಿಂದ ಬಂದಂತೆ ನೀರು ಸ್ವಲ್ಪ ಎತ್ತರ ಆಯಿತು. ಯಾವಾಗ ಮೈಸೂರು ರಸ್ತೆ ಸೇತುವೆ ಕಿರಿದಾಯಿತು ಆವಾಗ ಇಲ್ಲದೆ ಇದ್ದಿದ್ದು ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಯಿತು. ಆನಂತರ ಏನಾಯಿತು, ಕಾಲಕ್ರಮೇಣ ಆ ಬ್ರಿಡ್ಜ್ ಒಂದನ್ನು ಹೈಟ್ ಮಾಡಿದ್ರು. ಆ ಬ್ರಿಡ್ಜ್ ಹೈಟ್ ಮಾಡಿದರೆ ಮತ್ತೆ ಪ್ರಾಬ್ಲಮ್. ಅದೊಂದು ಹೈಟ್ ಆಯಿತು. ಆ ಕಡೆ ದಿಣ್ಣೆ ಇದೆ, ಅಲ್ಲಿ ಮತ್ತೆ ನೀರು ನಿಂತ್ಕೊಳ್ಳೋಕೆ ಶುರುವಾಯಿತು. ಅಲ್ಲಿಂದ ಮತ್ತೆ ಒಳಗಡೆ ಬರೋಕ್ಕೆ ಶುರುವಾಯಿತು. ಅದಕ್ಕೆ ಈಗ ಸನ್ಮಾನ್ಯ ಹಿರಿಯರು ಈಗೊಂದು ಯಾವುದೋ ಯೋಚನೆ ಮಾಡಿದ್ದಾರೆ. ಅವ್ರಿಗೇನು ಯೋಚನೆ ಬಂತು ಅಂತ ಹೇಳಿದ್ರೆ, ಈ ಹರಿತಾ ಇರ್ತಕ್ಕಂಥ ನೀರು ಮೈಸೂರು ರಸ್ತೆಯಲ್ಲೇ ತೊಗೊಂಡು ಹೋಗ್ಬಿಟ್ಟು ಕವಿಕಾ ಹತ್ರ ನೀರನ್ನು ಬಿಟ್ಟರೆ ಸ್ವಲ್ಪ ಅದರ ಒಂದು ಪ್ರಭಾವ ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಮೊನ್ನೆ ಪೂಜೆ ಮಾಡಿದರು. ಅದು ಯಾವ ಸ್ಥಿತಿಯಲ್ಲಿ ಇದೆಯೋ ನಮಗೆ ಗೊತ್ತಾಗಲ್ಲ. ಯಾಕೆಂದರೆ ಇಂಜಿನಿಯರ್ಸ್ ಇದ್ದಾರೆ, ಅದಕ್ಕೆಲ್ಲ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಅವ್ರು ನೋಡ್ಕೋಬೇಕು. ನಮಗೇನು ಅಂದರೆ ಈ ಪೂಜೆ ವಿಚಾರ ಬಿಟ್ಟರೆ ಇನ್ನೇನು ಗೊತ್ತಿರೋಲ್ಲ ನಮಗೆ. ಅದು ಆಗ್ತಾಯಿದ್ರೆ ಒಳ್ಳೇದಾಗಲಪ್ಪ ಅಂತ ಹೇಳ್ಬೋದು ಅಷ್ಟೇ. ಇದಾಗಿದೆ, ಹಿಂಗಾಗಿ ಆಗ್ತಾಯಿದೆ. ಆದರೆ ಯಾವಾಗ ಏನಾಗಬೇಕು ಅಂತ ಭಗವಂತ ಬಿಟ್ಟಿದ್ದು, ಅವನಿಗೆ ಗೊತ್ತು ಯಾವಾಗ ಏನು ಮಾಡಿಸ್ಕೋಬೇಕು ಅಂತ. ಅವನು ಖಂಡಿತ ಮಾಡಿಸ್ಕೋತಾನೆ. ಇವತ್ತೆಲ್ಲ ನಾಳೆ ಆಗುತ್ತೆ. ನಾವು ಒಳ್ಳೆಯ ದಿನಗಳಿಗೆ ಎದುರು ನೋಡೋಣ ಅಷ್ಟೇ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀನಿ? ವೀಕ್ಷಕರಿಗೆ ನಾವು ಏನು ಹೇಳ್ಬೋದು ಅಂದರೆ, ಮೊದಲು ನಮ್ಮ ಅಸ್ಮಿತೆಯನ್ನು ನಾವು ನಂಬಬೇಕು. ನಾವಿದ್ದೀವಿ ಅನ್ನೋದು ನಾವು ಸತ್ಯ ಆಗಿದ್ದೇವೆ. ನಾವು ಎಷ್ಟು ಸತ್ಯವೋ ಹಾಗೆ ದೇವರೂ ಸತ್ಯ ಮತ್ತು ದುಷ್ಟಶಕ್ತಿಗಳೂ ಸತ್ಯ. ನಮಗೆ ದುಷ್ಟಶಕ್ತಿಯಿಂದ ರಕ್ಷಣೆ ಬೇಕಾದರೆ ದಿವ್ಯ ಶಕ್ತಿಗಳನ್ನು ನಂಬಬೇಕು. ದಿವ್ಯ ಶಕ್ತಿಗಳು ಮಾಡದೇ ಇರತಕ್ಕಂತಹ ಯಾವುದೇ ಕೆಲಸಗಳು ನಮ್ಮ ಜೀವನದಲ್ಲಿ ನಡೆಯೋದಿಲ್ಲ. ಹಾಗಾಗಿ ನಂಬಿ ಆ ದೇವರನ್ನು ನಂಬಿದಾಗ ನಮ್ಮ ಎಷ್ಟೋ ಕಷ್ಟಗಳು ನಮಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ, ಆದರೆ ದೇವರ ಹತ್ತಿರ ಹೇಳ್ಕೊಂಡಾಗ ಆತ ಪರಿಹಾರ ಮಾಡ್ತಾನೆ. ಆ ಭಗವಂತನನ್ನು ನಂಬಿದರೆ ಆತ ಎಲ್ಲ ರೀತಿಯಿಂದಲೂ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ನಮ್ಮ ಸಂಸಾರಗಳನ್ನು ನಡೆಸ್ಕೊಂಡು ಹೋಗ್ತಾನೆ. ತನ್ಮೂಲಕ ಇಡೀ ಜಗತ್ತನ್ನು ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾನೆ. ಎಲ್ಲ ಆಸ್ತಿಕ ಮಹಾಶಯರು ಏನು ಹೇಳ್ತೀನಿ ಅಂದರೆ, ನಾವು ಒಳ್ಳೆ ಸಂಸ್ಕೃತರಾಗೋಣ, ಸುಸಂಸ್ಕೃತಿಯಿಂದ ಬದುಕು ಸಾಗಿಸೋಣ. ಅದರ ಜೊತೆಯಲ್ಲಿ ನಮಗೆ ಏನು ಬುದ್ಧಿಗೆ ತಿಳಿದಿದೆಯೋ ಅದನ್ನು ನಾವು ನಮ್ಮ ಸುತ್ತಮುತ್ತ ಇರತಕ್ಕಂಥವರಿಗೆ ನಾವು ತೋರಿಸಿಕೊಡೋಣ. ಈ ಆಸ್ತಿಕತೆಯಿಂದಲೇ ನಮ್ಮ ದೇಶ ಇರ್ತಕ್ಕಂಥದ್ದು. ನಮ್ಮ ಧರ್ಮ ಒಂದೇ, ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳ್ತಕ್ಕಂಥದ್ದು. ಆ ಒಂದು ಉದ್ದೇಶದಿಂದ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಜನಗಳನ್ನು ಚೆನ್ನಾಗಿದ್ದೀರಪ್ಪ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನೀವು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಮನೆಯ ದೇವರಿಗೆ ಕನಿಷ್ಠ ವರ್ಷಕ್ಕೆ ಒಂದು ಬಾರಿಯಾದರೂ ದೇವರ ದರ್ಶನವನ್ನು ಮಾಡಿಕೊಂಡು ಬನ್ನಿ. ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ. ಭಗವಂತನನ್ನು ನಂಬಿ ಧ್ಯಾನಿಸಿ ಧನ್ಯರಾಗಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ವಿಜಯವಾಹಿನಿ ವೀಕ್ಷಕರ ಪರವಾಗಿ, ವಿಜಯವಾಹಿನಿ ತಂಡದ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾಃ ಸಮಸ್ತಃ ಸುಖಿನೋ. ವೀಕ್ಷಕರೇ, ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಹಿನಿ, ನಮ್ಮ ನಡೆ ಪರಿವರ್ತನೆಯ ಕಡೆ.
ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.